ಬೆಳಿಗ್ಗೆನೆ ಬಂದ ನೆಂಟ್ರು. ತುನಿಗುಬ್ಬಚ್ಚಿ ಪಕ್ಷಿಗಳ ಊರಿನಲ್ಲಿ ತನ್ನ ಮಗಳಾದ ಬುಜ್ಜಿಗುಬ್ಬಚ್ಚಿ ಜೊತೆ ಒಂದು ಪ್ರಶಾಂತವಾದ ಜೀವನಾನ ಬಾಳ್ತಾ ಇದ್ಲು. ತುನಿ ಹಗ್ಲಿಡಿ ಹೊಲದಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತಿದ್ರೆ, ಬುಜ್ಜಿ ಪಕ್ಕದಲ್ಲಿರುವ ಸಿಟಿಯಲ್ಲಿ ಸಾಫ್ಟ್ವೇರ್ ಕೆಲಸ ಮಾಡ್ತಿದ್ಲು. ಇವಾಗ ವರ್ಕ್ ಫ್ರಮ್ ಹೋಮ್ ತಗೊಂಡು ಮನೆಯಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ಲು. ಹಾಗೆ ತಾಯಿ ಮಗಳ ಜೀವನ ತುಂಬಾನು ಸಂತೋಷವಾಗಿ ಪ್ರಶಾಂತವಾಗಿ ಹೋಗ್ತಾ ಇತ್ತು. ಒಂದಿನ ರಾತ್ರಿಯ ಸಮಯ. ತಾಯಿ ಮಗಳು ಇಬ್ರು ಕೂಡ ಹೊಟ್ಟೆ ತುಂಬಾ ಊಟ ಮಾಡಿ ನೆಮ್ಮದಿಯಾಗಿ ಮನೆಯ ವರಾಂಡದಲ್ಲಿ ಮಂಚ ಹಾಕೊಂಡು ಕೂತ್ಕೊಂಡಿದ್ರು. ಟುನಿ ತುಂಬಾನು ಸಂತೋಷವಾಗಿದ್ಲು. ಅವಾಗ ಟುನಿ ಸಂತೋಷದಿಂದ, ಬುಜ್ಜಿ, ಈ ವರ್ಷ ಆ ದೇವರ ದಯೆಯಿಂದ ನಮ್ಮ ವ್ಯವಸಾಯ ತುಂಬಾ ಚೆನ್ನಾಗಿ ಬೆಳೆದು ಬಂದಿದೆ. ವಾತಾವರಣ ಅನುಕೂಲಕರವಾಗಿ ಇದ್ದಿದ್ರಿಂದ ನಮ್ಮ ಬೆಳೆ ಕೂಡ ಚೆನ್ನಾಗಿ ಬೆಳೆದು ಬಂದು ಇವತ್ತು ಬೆಳಿಗ್ಗೆ ನಾನು ಮಾರ್ಕೆಟಿಗೆ ಹೋಗಿ ವ್ಯಾಪಾರವನ್ನು ಮಾಡಿ ಬಂದ್ಮೇಲೆ ನಮಗೆ ಲಾಭ ತುಂಬಾನೇ ಬಂದಿದೆ. ನನಗೆ ತುಂಬಾ ತುಂಬಾ ಸಂತೋಷ ಆಗ್ತಾ ಇದೆ. ಬುಜ್ಜಿ ಅವಳ ಲ್ಯಾಪ್ಟಾಪ್ನ ಮುಚ್ಚಿ ದೂರ ಇಟ್ಟು, ವಾವ್ ಅಮ್ಮ, ಎಷ್ಟು ಒಳ್ಳೆ ಸಂತೋಷದ ಸುದ್ದಿಯನ್ನು ಹೇಳಿದೀರಾ. ನನಗೆ ಸಂತೋಷದ ವಿಷಯವ ಹೇಳಿದ ನಿಮಗೆ ನಾನು ಕೂಡ ಒಂದು ಸಂತೋಷವಾದ ವಿಷಯವನ್ನು ಹೇಳ. ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಲ್ವಾ, ನನ್ನ ಆಫೀಸಲ್ಲೇ ಇವತ್ತು ನನ್ನ ಮೊದಲನೇ ತಿಂಗಳಿನ ಸಂಬಳವನ್ನು ಹಾಕಿದ್ದಾರೆ. ಅದು ಮಾತ್ರ ಅಲ್ಲ, ನಾನು ಚೆನ್ನಾಗಿ ಕೆಲಸ ಮಾಡ್ತಿದ್ದೀನಿ ಅಂತ ಬೋನಸ್ ಕೂಡ ಕೊಟ್ಟಿದ್ದಾರೆ. ಟುನಿ ಬುಜ್ಜಿ ಹತ್ರ, ನನ್ ಬಂಗಾರಿ, ನಿನ್ನ ವಿದ್ಯಾಭ್ಯಾಸ, ನಿನ್ನ ಕೆಲ್ಸ ಈ ಮನೆಗೆ ಎಷ್ಟು ಒಳ್ಳೇದನ್ನು ಮಾಡ್ತಾ ಇದೆ ಅಂತ ನಿನಗ್ ಗೊತ್ತಾ? ಇವಾಗ ನಿನ್ ಕೈಯಲ್ಲಿ ನನ್ ಕೈಯಲ್ಲಿ ಇಬ್ರ ಕೈಯಲ್ಲೂ ಹಣ ಇದೆ. ಹೌದಮ್ಮ, ಪ್ರತಿದಿನ ನೀವು ಆ ಮಣ್ಣಲ್ಲಿ, ನಾನು ಈ ಲ್ಯಾಪ್ಟಾಪ್ ಅಲ್ಲಿ ಕೆಲಸ ಮಾಡ್ಕೊಂಡೇ ಕೂತಿರ್ತೀವಿ. ಕೆಲಸ ಮಾಡಿ ಮಾಡಿ ತುಂಬಾನೇ ಬೋರ್ ಆಗ್ತಾ ಇದೆ ಅಲ್ವಾ? ಇವಾಗ ನಮ್ಮ ಸಂಬಳ, ನಮ್ ಕೈಯಲ್ಲಿರುವ ಹಣನ ಬ್ಯಾಂಕಿಗೆ ಹಾಕಕ್ಕೆ ಮುಂಚೆ ನಾವು ಸಣ್ಣದಾಗಿ ಒಂದು ಟ್ರಿಪ್ ಹೋಗಿ ಬರೋಣ. ಯಾವ್ದಾದ್ರು ದೇವಸ್ಥಾನ, ಹೀಗೆ ದೇವರ ದರ್ಶನವನ್ನು ಮಾಡ್ಕೊಂಡ್ ಬರೋಣ. ಒಂದು 4 ದಿನ ಜಾಲಿಯಾಗಿ ಟ್ರಿಪ್ ಹೋಗಿ ಬರೋಣ. ಟುನಿ ಉತ್ಸಾಹದಿಂದ, ಆ ಬುಜ್ಜಿ, ಸೂಪರ್ ಆಗಿ ಹೇಳ್ದೆ ಬುಜ್ಜಿ. ನನಗೂ ಕೂಡ ತುಂಬಾ ದಿನದಿಂದ ತಿರುಪತಿಗೆ ಹೋಗಿ ವೆಂಕಟೇಶ್ವರನ ದರ್ಶನವನ್ನು ಮಾಡಿ ಬರ್ಬೇಕು ಅಂತ ತುಂಬಾ ಆಸೆ. ಹಾಗೇನೆ ಕಾಂಚೀಪುರಂ, ಮಧುರೈ ಅಂತ ಹೋಗಿ ಎಲ್ಲ ದೇವರ ದರ್ಶನ ಮಾಡಿ ಬರೋಣ. ನಾಳೆ ಹೋಗಿ ನಾವು ಬರುವ ತನಕ ಹೊಲವನ್ನು ನೋಡ್ಕೊಳ್ಳಿ ಅಂತ ಜನರ ಜೊತೆ ಹೇಳಿ ನಾಡಿದ್ದು ನಾವು ಹೊರಡೋಣ. ಓಕೆ ಅಮ್ಮ, ಡನ್. ನಾನು ನಾಳೆ ಆಫೀಸಿಗೆ ಹೋಗಿ ಲೀವ್ನ ಅಪ್ಲೈ ಮಾಡ್ತೀನಿ. ಇವಾಗ ಹೋಗಿ ಮಲ್ಕೊಳ್ಳೋಣ, ನನಗೆ ತುಂಬಾ ನಿದ್ರೆ ಬರ್ತಿದೆ. ಹಾಗೆ ಇಬ್ರು ಸಂತೋಷದಿಂದ ಅವರ ಟ್ರಿಪ್ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಮಾತಾಡ್ಕೊಂಡೆ ಮಲಗಿ ನಿದ್ರೆ ಮಾಡಿದ್ರು. ಹೀಗಿರುವಾಗ ಮರುದಿನ ಬೆಳಗ್ಗೆ 6 ಗಂಟೆ ಆಯ್ತು. ಇನ್ನು ಹೊರಗಡೆ ಇಬ್ಬನಿ ಬೀಳ್ತಾ ಇತ್ತು. ಆವಾಗ್ಲೇ ಟುನಿಗುಬ್ಬಚ್ಚಿ ಮೆಲ್ಲೆ ಎದ್ದು ಮನೆ ಹೊರಗಡೆ ಪರ್ಕೆ ತಗೊಂಡ್ ಬಂದು ಗುಡಿಸ್ತಾ ಇದ್ಲು. ಆಮೇಲೆ ಮನೆ ಮುಂದ್ಗಡೆ ರಂಗೋಲಿ ಹಾಕ್ತಾ ಇದ್ಲು. ಆವಾಗ ಟುನಿಗುಬ್ಬಚ್ಚಿ ಅವಳ ಮನ್ಸಲ್ಲಿ, ನಾಳೆ ಪ್ರಯಾಣ ಮಾಡ್ಲಿಕ್ಕೆ ಬುಜ್ಜಿಗೆ ಏನೇನು ವಸ್ತು ಬೇಕು ಎಲ್ಲ ರೆಡಿ ಮಾಡ್ಕೋಬೇಕು. ಬುಜ್ಜಿಗೆ ಇಷ್ಟವಾದ ಸ್ವೀಟ್ಸ್ ಎಲ್ಲ ಕೂಡ ಡಬ್ಬಿಗೆ ಹಾಕಿಟ್ಕೋಬೇಕು. ಹಾಗೆ ಟುನಿಗುಬ್ಬಚ್ಚಿ ಅನ್ಕೊಳ್ತಾ ಇದ್ದಾಗ ಅವರ ಬೀದಿಯ ಕೊನೆಯಲ್ಲಿ ಯಾರೋ ಜೋರಾಗಿ ಮಾತಾಡ್ಕೊಂಡು ದೊಡ್ಡ ದೊಡ್ಡ ಸೂಟ್ ಕೇಸ್ ಇಟ್ಕೊಂಡು ಬರೋ ತರ ಅವಳಿಗೆ ಅನಿಸ್ತು. ಯಾರಂತ ಅವಳು ಸ್ವಲ್ಪ ಗಮನಿಸಿ ನೋಡಿದಾಗ ಅವಳಿಗೆ ಗೊತ್ತಾಗಿದೆ ಏನಂದ್ರೆ, ಅಲ್ಲಿ ಬರ್ತಾ ಇದ್ದಿದ್ದು ಬೇರೆ ಯಾರೂ ಅಲ್ಲ, ಅವಳ ಅಣ್ಣನ ಹೆಂಡತಿ, ಅಂದ್ರೆ ಅವಳ ಅತ್ತಿಗೆ ಚೋಟಿಗಿಳಿ ಹಾಗೂ ಅವಳ ಮಗ ಬನ್ನಗಿಳಿ. ಹಾಗೇನೆ ಅವರ ನೆಂಟರು ಕೂಡ ಎಲ್ರೂ ಒಟ್ಟಿಗೆ ಬರ್ತಾ ಇದ್ರು. ಬೆಳಗ್ಗೆ ಅವರೆಲ್ಲರೂ ಕೂಡ ಟುನಿಗುಬ್ಬಚ್ಚಿಯ ಮನೆಗೆ ಬರೋದನ್ನ ನೋಡಿ ಟುನಿ ತುಂಬಾನೇ ಶಾಕ್ ಆದ್ಲು. ಅವಳ ಪರ್ಕೆನ ಕೆಳಗಡೆ ಬಿಸಾಕಿ ಅವರ ಹತ್ತಿರ ಹೋಗಿ, ಅತ್ತಿಗೆ, ಚೋಟು ಅತ್ತಿಗೆ, ಇಷ್ಟು ಬೆಳಿಗ್ಗೆನೆ ಸೂಟ್ ಕೇಸ್ ಎಲ್ಲ ತಗೊಂಡ್ ಬರ್ತಿದ್ದೀರಾ? ಯಾವಾಗ ಹೊರಟ್ರಿ? ಲೂಸಿ, ನೀವು ಕೂಡ ಬಂದಿದ್ದೀರಾ? ಅಯ್ಯೋ ದೇವ್ರೆ, ನನ್ ಕಣ್ಣನ್ನು ನನ್ನಿಂದನೇ ನಂಬಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಚೋಟಿಗಿಳಿ ಓಡ್ಕೊಂಡು ಬಂದು ಟುನಿಗುಬ್ಬಚ್ಚಿನ ಗಟ್ಟಿಯಾಗಿ ಹಿಡ್ಕೊಂಡು, ಏನ್ ತುನಿ, ಅತ್ತಿಗೆ ಬಂದ್ರೆ ಅಷ್ಟೊಂದು ಶಾಕ್ ಆಯ್ತೀಯಾ? ನಿನ್ನ ನೋಡಿ ಎಷ್ಟೋ ವರ್ಷಗಳಾಯ್ತು, ಹೇಗಿದ್ದೀಯಾ? ಆವಾಗ ಚಿಚುಕಾಗೆ ನಗುತ್ತಾ, ಅಬ್ಬಾ, ಈ ಬ್ಯಾಗ್ ಎತ್ತಿ ಎತ್ತಿ ನನ್ ಕೈಯೆಲ್ಲ ಮುರಿದೋಗ್ತಾ ಇದೆ. ಏನ್ ತುನಿ, ಬಂದವ್ರನ್ನ ಹೀಗೆ ನಿಲ್ಸಿ ಮಾತಾಡ್ತೀಯಾ? ಒಳಗಡೆ ಕರಿಯಲ್ವಾ? ಆವಾಗ ಟುನಿ ಸ್ವಲ್ಪ, ಅಯ್ಯೋ ಇಲ್ಲ ಚಿಚ್ಚು, ಸರಿ ಸರಿ, ಆ ಬ್ಯಾಗ್ ಕೊಡಿ. ಬನ್ನಿ ಬನ್ನಿ, ಎಲ್ಲರೂ ಮೊದ್ಲು ಮನೆಯೊಳಗೆ ಬನ್ನಿ. ಹಾಗೆ ಎಲ್ಲನ ಮನೆಯೊಳಗಡೆ ಕರ್ಕೊಂಡು ಹೋಗಿ, ಹೌದು, ಏನತ್ತಿಗೆ ಎಲ್ಲರೂ ಸರ್ಪ್ರೈಸ್ ಆಗಿ ಬೆಳಿಗ್ಗೆನೆ ಬಂದ್ಬಿಟ್ಟಿದೀರಾ? ನಿನ್ನೆ ರಾತ್ರಿ ಫೋನ್ ಮಾಡಿ ಹೇಳಿದ್ರೆ ನಾನೇ ಗಾಡಿ ತಗೊಂಡು ರೈಲ್ವೆ ಸ್ಟೇಷನ್ಗೆ ಬಂದು ನಿಮ್ನ ಪಿಕಪ್ ಮಾಡ್ಕೊಂಡಿರ್ತೀನಿ. ಆವಾಗ ಚೋಟು ನಗುತ್ತಾ, ಅಯ್ಯೋ ತುನಿ, ನಾವು ಫೋನ್ ಮಾಡಿ ಬಂದಿದ್ರೆ ಅದ್ ಹೇಗೆ ಸರ್ಪ್ರೈಸ್ ಆಗುತ್ತೆ? ರಾತ್ರಿ 7 ಗಂಟೆಗೆ ಆಲೋಚನೆ ಮಾಡ್ದು ಸರಿ ಅಂತ 8 ಗಂಟೆ ಟ್ರೈನಿಗೆ ಹೊರಟೇ ಬಿಟ್ಟು ರಾತ್ರಿಡೀ ಪ್ರಯಾಣ ಮಾಡಿ ನಮ್ಮ ಊರಿಗೆ ಬಂದು ತಲುಪುವಾಗ 5:30 ಆಯ್ತು. ಹಾಗೆ ತಂಪಾದ ಗಾಳಿಯಲ್ಲಿ ನಡ್ಕೊಂಡ್ ಬಂದು.
ಹೌದು ತುನಿ, ಮೊದ್ಲು ಚೋಟು ಫೋನ್ ಮಾಡಿ ಎಲ್ಲರೂ ಹೊರಡಿ ಅಂತ ಹೇಳಿದ ತಕ್ಷಣ ಗಡಿಬಿಡಿಯಲ್ಲಿ ಹಾಗೇನೆ ಬಟ್ಟೆ ಎಲ್ಲ ತೆಗ್ದಿಟ್ಕೊಂಡು ಹೊರಟು ಬಿಟ್ಟು. ಹೌದು, ಬುಜ್ಜಿ ಪಾಪು ಎಲ್ಲಿ ಇನ್ನೂ ಎದ್ದಿಲ್ವಾ? ಅವಳು ನಿನ್ನೆ ರಾತ್ರಿ ಆಫೀಸ್ ಕೆಲಸ ಮುಗಿಸಿ ಮಲಗುವಾಗ ತುಂಬಾ ಲೇಟ್ ಆಗ್ಬಿಡ್ತು. ಅದಕ್ಕೇನೆ ಇಷ್ಟು ಲೇಟ್ ಆಗಿ ನಿದ್ರೆ ಮಾಡಿ ಎದ್ದೇಳಕ್ಕೆ ಆಗಿಲ್ಲ. ಸರಿ ಅತ್ತಿಗೆ, ನೀವು ಹೀಗೆ ಅವಸರವಾಗಿ ಬಂದಿದ್ದೀರಲ್ಲ, ಏನಾದ್ರೂ ವಿಶೇಷನಾ? ಆವಾಗ ಚೋಟಿಗಿಳಿ ತುಂಬಾನು ಸಂತೋಷದಿಂದ, ವಿಶೇಷ ಏನು ಇಲ್ದೆ ನಾವಿಲ್ಲಿಗೆ ಬರ್ತೀವ ತುನಿ. ನಮ್ಮ ಬನ್ನು ಇದ್ದಾನೆ ಅಲ್ವಾ, ಅವನಿಗೆ ಒಂದು ಒಳ್ಳೆ ಸಂಬಂಧ ಬಂದಿದೆ. ಬನ್ನು ಡಿಗ್ರಿ ಮುಗಿಸ್ಕೊಂಡು ಇವಾಗ ಸಿಟಿಯಲ್ಲಿ ಒಂದು ಒಳ್ಳೆ ಕಂಪನಿಯಲ್ಲಿ ಕೈ ತುಂಬಾ ಹಣ ಸಂಪಾದನೆ ಮಾಡ್ತಿದ್ದಾನೆ. ಟುನಿ ತುಂಬಾನೇ ಸಂತೋಷದಿಂದ, ಅರೆ ಅತ್ತಿಗೆ, ಎಷ್ಟು ಒಳ್ಳೆ ವಿಷಯವನ್ನು ಹೇಳಿದೀರಾ. ಅರೆ ಬನ್ನು, ಮದುವೆ ಮಾಡುವಷ್ಟು ದೊಡ್ಡವನಾಗ್ಬಿಟ್ಟ ಕಣ ನೀನು. ಹೌದತ್ತಿಗೆ, ಹುಡುಗಿ ಎಲ್ಲಿದ್ದಾಳೆ? ಆವಾಗ ಚಿಚ್ಚು ಉತ್ಸಾಹದಿಂದ, ಹುಡುಗಿ ಬೇರೆ ಎಲ್ಲೂ ಇಲ್ಲ ತುನಿ. ನಿಮ್ಮ ಊರಲ್ಲಿ ರಿಟೈರ್ಡ್ ಆಫೀಸರ್ ಇದ್ದಾರಲ್ವಾ, ಮಗಿಯವರು, ಅವರ ಮಗಳಿಗೆ ಹುಡುಗನ ಹುಡುಕ್ತಿದ್ದಾರೆ ಅಂತ ಗೊತ್ತಾಯ್ತು. ನೆನ್ನೆ ಸಂಜೆ ಬನ್ನುವಿನ ಫೋಟೋನ ಕಳಿಸ್ಕೊಟ್ಟು. ಬನ್ನು ಫೋಟೋನ ನೋಡಿದ ತಕ್ಷಣ ಅವ್ರಿಗೆ ತುಂಬಾ ಇಷ್ಟ ಆಯ್ತಂತೆ. ಹುಡುಗಿ ಕೂಡ ಸಿಟಿಯಲ್ಲಿ ಯಾವುದೋ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾಳಂತೆ. ಅದಕ್ಕೆ ಮಾತಾಡೋಣ ಅಂತ ಬೆಳಿಗ್ಗೆನೆ ಹೊರಟು ಬಂದು. ಟುನಿ ಆಶ್ಚರ್ಯದಿಂದ, ಅರೇ, ನಮ್ಮ ಮಗಿಯವರ ಮನೆ ಮಗಳ? ಅವಳು ತುಂಬಾ ಒಳ್ಳೆ ಹುಡುಗಿ, ಒಳ್ಳೆ ಗುಣವಂತೆ ಕೂಡ. ಹೌದು, ನಮ್ಮ ಅಣ್ಣ ಇಲ್ಲಿ ಕಾಣ್ತಾ ಇಲ್ಲ. ಮಗನಿಗೆ ಸಂಬಂಧ ನೋಡುವಾಗ ಅಣ್ಣ ಇಲ್ದೆ ಹೇಗೆ? ಅವರೆಲ್ಲಿ ಕಾಣ್ತಾ ಇಲ್ಲ, ಎಲ್ಲೋದ್ರು? ಅದಕ್ಕೆ ಚೋಟುಗಿಳಿ, ಅಯ್ಯೋ ತುಣಿ, ನಿಮ್ಮ ಅಣ್ಣನ ಬಗ್ಗೆ ನಿನಗ್ ಗೊತ್ತಿಲ್ವಾ? ಯಾವಾಗ ನೋಡಿದ್ರು ಆಫೀಸು, ಬಾಸ್, ಫೈಲು ಅಂತ ಸುತ್ತಾಡ್ತಾ ಇರ್ತಾರೆ. ನಾವು ಹೊರಟು ಬರುವಾಗ ಅವರಿಗೆ ಏನೋ ಇಂಪಾರ್ಟೆಂಟ್ ಕಾಲ್ ಬಂದು, ನನಗೆ ಆಫೀಸಲ್ಲಿ ವರ್ಕ್ ಇದೆ, ನೀವು ಹೋಗಿ ಮಾತಾಡಿ ಬನ್ನಿ, ಆಮೇಲೆ ನಾನ್ ಬರ್ತೀನಿ ಅಂತ ಹೇಳ್ಬಿಟ್ರು. ಅದಕ್ಕೆ ನಾವೆಲ್ಲರೂ ಅರ್ಜೆಂಟ್ ಆಗಿ ಹೊರಟು ಬಂದ್ಬಿಟ್ಟು. ಸರಿ ಅತ್ತಿಗೆ, ನೀವು ರಾತ್ರಿ ಟ್ರಾವೆಲ್ ಮಾಡಿ ಬಂದಿರ್ತೀರಾ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ನಾನ್ ನಿಮಗೋಸ್ಕರ ಟೀ ಟಿಫಿನ್ ಎಲ್ಲ ರೆಡಿ ಮಾಡ್ತೀನಿ. ಆಮೇಲೆ ಹೊರಡುವ ಬಗ್ಗೆ ಆಮೇಲೆ ಮಾತಾಡೋಣ. ನಾನು ಹೋಗಿ ಅಡಿಗೆನ ರೆಡಿ ಮಾಡ್ತೀನಿ. ಸರಿ ತುನಿ, ಸ್ವಲ್ಪ ಶುಂಠಿ ಟೀ ಮಾಡು, ಅದು ಗಂಟ್ಲಿಗೆ ಸ್ವಲ್ಪ ಚೆನ್ನಾಗಿರುತ್ತೆ. ಟುನಿ ಮೆಲ್ಲ ಅಲ್ಲಿಂದ ಬುಜ್ಜಿ ರೂಮಿಗೆ ಹೋಗಿ ನಿದ್ರೆ ಮಾಡ್ತಾ ಇದ್ದ ಬುಜ್ಜಿನ ಎಬ್ಸಿ ಅವಳತ್ರ ಮೆಲ್ಲೆ ಹೇಳಿದ್ಲು, ಬುಜ್ಜಿ, ಓ ಬುಜ್ಜಿ, ಬೇಗ ಎದ್ದೇಳಮ್ಮ. ಆವಾಗ ಬುಜ್ಜಿ ಎದ್ ನೋಡಿ, ಅಯ್ಯೋ ಏನಮ್ಮ, ಇವಾಗ ತಾನೇ 6 ಗಂಟೆ ಆಗಿದ್ದು. ನಾವು ಟ್ರಿಪ್ಪಿಗೆ ನಾಳೆ ತಾನೇ ಹೋಗೋದು. ಯಾಕಮ್ಮ ಅಷ್ಟು ಅರ್ಜೆಂಟ್ ಆಗಿ ಎಬ್ಬಿಸ್ತೀಯಾ? ನಾನು ಇದಾನೆ ಎದ್ದೇಳ್ತೀನಿ. ಆವಾಗ ಟುನಿ ಸ್ವಲ್ಪ ಜೋರಾಗಿ, ಟ್ರಿಪ್ಪು ಇಲ್ಲ, ಏನೂ ಇಲ್ಲ, ಬೇಗ ಎದ್ದೇಳು. ಹಾಲಲ್ಲಿ ರಾಕ್ಷಸರೇ ಬಂದು ಕೂತಿದ್ದಾರೆ. ಬುಜ್ಜಿ ತಕ್ಷಣ ಬೆಚ್ಚಿ ಬಿದ್ದು ಎದ್ದೇಳಿದ್ಲು. ರಾಕ್ಷಸ ಗುಂಪ? ಯಾರಮ್ಮ? ಬೇರೆ ಯಾರು, ನಿನ್ನ ಅತ್ತೆ, ಚೋಟು, ಚಿಚ್ಚು, ಆಮೇಲೆ ಬನ್ನು, ಚಿನ್ನು ಎಲ್ಲರೂ ಬಂದಿದ್ದಾರೆ. ಬನ್ನು ಅವರಿಗೆ ನಮ್ಮ ಊರಿನ ಮಗಿಯವರ ಮನೆ ಮಗಳಾದ ಹುಡುಗಿ ಜೊತೆ ಸಂಬಂಧವನ್ನು ಮಾಡಿದಾರಂತೆ. ಅದಕ್ಕೇನೆ ಎಲ್ಲರೂ ಹೊರಟು ಬಂದಿದ್ದಾರೆ. ನಮ್ಮ ಟ್ರಿಪ್ಪು ಆ ದೇವರೇ ದಯೆ. ಬೇಗ ಎದ್ದು ಹಾಲಿಗ್ ಬಾ. ಬುಜ್ಜಿ ಗುಬ್ಬಚ್ಚಿ ತುಂಬಾನೇ ಶಾಕ್ ಆಗಿ, ಅಯ್ಯಯ್ಯೋ, ಅತ್ತೆಯವರು ಬಂದಿದ್ದಾರ? ಅವರಿಗೆ ಸಂಬಂಧ ನೋಡ್ಲಿಕ್ಕೆ ನಮ್ಮ ಮನೆನೇ ಬೇಕಾಗಿತ್ತ? ಅಮ್ಮ, ಹಾಗಾದ್ರೆ ನಮ್ಮ ಟ್ರಿಪ್ ಕ್ಯಾನ್ಸಲ್? ಟ್ರಿಪ್ ಎಲ್ಲ ಆಮೇಲೆ ಮಾತಾಡೋಣ. ಬೇಗ ಎದ್ದು ಮುಖ ತೊಳ್ಕೊಂಡು ಹಾಗೆ ಹಿಂದೆ ಬಾಗ್ಲಿಂದ ಹೋಗಿ 1-2 kg ಮಟನ್ ತಗೊಂಬಂದ್ಬಿಡು. ನಾನು ಬೇಗ ಈರುಳ್ಳಿ ಎಲ್ಲ ಕಟ್ ಮಾಡ್ತೀನಿ. ನೀನ್ ಬೇಗ ಮಟನ್ ತಗೊಂಬಂದ್ರೆ ಆಮೇಲೆ ಅಡಿಗೆ ಮಾಡಿ ಕೊಟ್ಬಿಡೋಣ. ಬಂದವರಿಗೆ ಮರ್ಯಾದೆ ಮಾಡದಿದ್ರೆ ಆಮೇಲೆ ಚೆನ್ನಾಗಿರೋದಿಲ್ಲ. ಯಾರು ನೋಡದ ಹಾಗೆ ಹೋಗು. ಬುಜ್ಜಿ ಬೇಜಾರಿಂದ, ಅಯ್ಯೋ, ಎಲ್ಲ ನನ್ ಕರ್ಮ. ರಜೆ ದಿನನೂ ನನಗೆ ರೆಸ್ಟ್ ಇಲ್ವಾ? ಸರಿ, ಹೋಗಿ ಬರ್ತೀನಿ. ಬುಜ್ಜಿ ಎದ್ದು ಯಾರಿಗೂ ಗೊತ್ತಿರದೆ ಹಿಂಬಾಗಿಲಿಂದ ಹೋಗಿ ಮಟನ್ ತಗೊಂಡು ಬಂದ್ ಕೊಟ್ಲು. ಟುನಿಗುಬ್ಬಚ್ಚಿ ಮಧ್ಯಾಹ್ನಕ್ಕೆ ಮಟನ್ ಬಿರಿಯಾನಿ, ಮಟನ್ ಸಾರು ಎಲ್ಲಾನು ಮಾಡಿದ್ಲು. ಮಧ್ಯಾಹ್ನದ ಸಮಯ ಎಲ್ರೂ ಕೂಡ ಮನೆಯಲ್ಲಿ ಕೂತ್ಕೊಂಡು ಸಂತೋಷವಾಗಿ ಊಟ ಮಾಡ್ತಾ ಇದ್ರು. ಆವಾಗ ಚಿಚುಕಾಗಿ ಆ ಮಟನ್ ಬಿರಿಯಾನಿನ ತಿಂದು, ಹಬ್ಬಬ್ಬಾ ತುನಿ, ನಿನ್ ಕೈಯಲ್ಲಿ ಏನಾದ್ರೂ ಅದ್ಭುತವನ್ನ ಇಟ್ಕೊಂಡಿದೀಯಾ? ನೀನು ಬಿರಿಯಾನಿ ಮಾಡಿದ್ರೆ 1 ಪ್ಲೇಟ್ ಅಲ್ಲ 2 ಪ್ಲೇಟು ತಿನ್ಬೇಕು ಅನ್ಸುತ್ತೆ. ಹೌದು ತುನಿ, ನಿನ್ನ ಮರ್ಯಾದೆಗೂ ನಿನ್ನ ಅಡುಗೆ ಕೈ ರುಚಿಗೂ ಯಾರಾದ್ರೂ ಫಿದಾ ಆಗ್ಬೇಕಾಗಿದ್ದೆ. ಲೇ ಬನ್ನು, ಚೆನ್ನಾಗಿ ಊಟ ಮಾಡೋ. ಸಂಜೆ ಹುಡುಗಿ ನೋಡುವಾಗ ಎನರ್ಜೆಟಿಕ್ ಆಗಿರ್ಬೇಕು. ಅದಕ್ಕೆ ಬನ್ನಗಿಳಿ, ತುನಿ ಆಂಟಿ, ನೀವು ಮಾಡಿರುವ ಮಟನ್ ಬಿರಿಯಾನಿ ತುಂಬಾ ಸೂಪರ್ ಆಗಿದೆ. ಹೌದು ತುನಿ, ನೀನು ಎಷ್ಟು ಕಷ್ಟಪಟ್ಟು ಇಷ್ಟೊಂದು ಚೆನ್ನಾಗಿ ಅಡಿಗೆ ಮಾಡಿದೀಯ. ಸಂಜೆ 4 ಗಂಟೆಗೆ ನಾವು ಮಗಿ ಅವರ ಮನೆಗೆ ಹೋಗ್ಬೇಕು. ಅದುವರೆಗೂ ಎಲ್ಲರೂ ರೆಸ್ಟ್ ಮಾಡಿ. ತುನಿ, ಬುಜ್ಜಿ, ನೀವು ಕೂಡ ಇವತ್ ನಮ್ ಜೊತೆ ಬರ್ಲೇಬೇಕು. ಖಂಡಿತ ಅತ್ತಿಗೆ, ನಿಮಗೋಸ್ಕರ ನಾವು ಬರದಿದ್ರೆ ಹೇಗೆ? ಖಂಡಿತವಾಗಿ ನಾವು ಬರ್ತೀವಿ.
ಹಾಗೆ ಆ ದಿನ ಸಂಜೆ ಸಮಯ ಆಯ್ತು. ಎಲ್ರೂ ಒಳ್ಳೆ ಒಳ್ಳೆ ಬಟ್ಟೆ ಹಾಕೊಂಡು ಚೆನ್ನಾಗಿ ಮೇಕಪ್ ಮಾಡ್ಕೊಂಡು ಊರಿನಲ್ಲಿದ್ದ ಮಹಿಹದ್ದಿನ ಮನೆಗೆ ಹೋಗಿ ಮಹಿಹದ್ದಿನ ಮನೆ ಬಾಗಿಲನ್ನ ತಟ್ಟಿದ್ರು. ಅದು ದೊಡ್ಡ ಮನೆ. ಮನೆ ಬಾಗಿಲನ್ನ ತಟ್ಟಿದಾಗ ಮಹಿಹದ್ದು ಮನೆಯಿಂದ ಹೊರಗಡೆ ಬಂತು. ಅವಳ ಮುಖದಲ್ಲಿ ಸಂತೋಷ ಇರ್ಲಿಲ್ಲ, ಯಾಕೋ ಒಂಥರ ಬೇಜಾರಿಂದ ಇದ್ಲು. ಬನ್ನು ಚೋಟು ಅವ್ರೆ, ಬಾ ತುನಿ. ಪ್ರಯಾಣ ಚೆನ್ನಾಗಿ ಮುಗೀತಾ? ಬನ್ನಿ ಒಳಗೆ. ಪರವಾಗಿಲ್ಲ ಮಗಿ ಅವ್ರೆ, ಪ್ರಯಾಣ ಎಲ್ಲ ತುಂಬಾ ಚೆನ್ನಾಗಿತ್ತು. ಇದು ಇವನೇ ನನ್ ಮಗ ಬನ್ನು. ಇವನಿಗೋಸ್ಕರನೇ ನಿಮ್ ಮನೇಲಿ ಹುಡುಗಿ ನೋಡಕ್ಕೆ ಬಂದಿದೀವಿ. ಫೋಟೋಗಿಂತ ಮುಂದೆ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿರ್ತಾನೆ. ಇವನಿಗೆ ಎಷ್ಟೋ ಸಂಬಂಧ ಬಂತು. ನಿಮ್ ಮಗಳೇ ಇವನಿಗೆ ಸರಿಯಾದವಳು. ಹೌದೌದು, ನಮ್ಮ ಹುಡುಗ ಬಂಗಾರ. ನಿಮ್ಮ ಮನೆ ಹುಡುಗಿನ ನೋಡಕ್ಕೆ ಅಂತ ಬಂದಿದೀವಿ. ನಮಗೂ ಆತ್ರವಾಗಿದೆ. ಬೇಗ ನಿಮ್ಮ ಮನೆ ಮಗಳನ್ನ ಬೇಗ ಕರೀರಿ. ಮಹಿಹದ್ದು ಮುಖದಲ್ಲಿ ಯಾವ್ದೋ ಒಂಥರ ಬೇಜಾರು, ಒಂದ್ ಭಯ ಎಲ್ಲಾನು ಇತ್ತು. ಮಹಿಹದ್ದು ಆ ರೀತಿ ಇರೋದನ್ನ ನೋಡಿ ತುನಿಗುಬ್ಬಚ್ಚಿ ಮಹಿ ಹತ್ತಿರ, ಮಗಿಯವ್ರೆ, ಏನಾಯ್ತು? ಯಾಕೆ ಕಣ್ಣೀರಾಗ್ತಾ ಇದ್ದೀರಾ? ಹುಡುಗಿಗೆ ಏನಾದ್ರೂ ಹುಷಾರಿಲ್ವಾ? ಒಳಗೆ ಇದ್ದಾಳಾ? ಆವಾಗ ಮಹಿಹದ್ದು ಜೋರಾಗಿ ಅಳುತ್ತಾ ಟುನಿ ಹತ್ರ, ಚೋಟು, ತುನಿ, ನನ್ನನ್ನು ಕ್ಷಮಿಸಿ. ನಿಮ್ನ ಇಷ್ಟು ದೂರ ಬರಕ್ ಕೇಳ್ಬಿಟ್ಟೆ. ನನ್ನ ಮನೆಯ ಮರ್ಯಾದೆ ಗಾಳಿಯಲ್ಲಿ ಕಲಸಿ ಹೋಯಿತು. ನನ್ನಿಂದ ನಿಮ್ಗೆ ಮುಖ ತೋರ್ಸಕ್ಕಾಗ್ತಿಲ್ಲ. ಆವಾಗ ಚೋಟು ಎದ್ ನಿಂತ್ಕೊಂಡು, ಏನಾಯ್ತು ಮಗಿಯವ್ರೆ? ನಮ್ನ ಟೆನ್ಷನ್ ಮಾಡ್ಬೇಡಿ, ಸ್ಪಷ್ಟವಾಗಿ ಹೇಳಿ. ಅದಕ್ಕೆ ಮಹಿ, ನನ್ನ ಮೊಮ್ಮಗಳು ಮನೆಯಲ್ಲಿ ಇಲ್ಲ ಚೋಟು ಅವರೇ. ನಿನ್ನೆ ನಿಮಗೆ ಫೋನ್ ಮಾಡಿ ನನ್ನ ಮೊಮ್ಮಗಳನ್ನ ನೋಡಕ್ ಬನ್ನಿ ಅಂತ ಹೇಳಿ ಆದ್ಮೇಲೆ ನನ್ನ ಮೊಮ್ಮಗಳ ಜೊತೆ ಬನ್ನೋ ವಿಷಯದ ಬಗ್ಗೆ ಹೇಳ್ದೆ. ಆವಾಗ ಅವಳು ಈ ಮದುವೆಗೆ ಒಪ್ಕೊಳ್ಳೋದಿಲ್ಲ. ನಾನು ಆಫೀಸಲ್ಲೇ ಕೆಲಸ ಮಾಡೋ ಒಂದು ಹುಡುಗನ ಪ್ರೀತಿ ಮಾಡ್ತಾ ಇದ್ದೀನಿ, ಅವನನ್ನೇ ಮದುವೆ ಆಗೋದು ಅಂತ ಹೇಳಿ ರಾತ್ರೋರಾತ್ರಿ ಆ ಹುಡುಗನ ಬರಕ್ ಕೇಳಿ ರಾತ್ರಿನೇ ಮನೆ ಬಿಟ್ಟು ಹೋಗ್ಬಿಟ್ಟಿದ್ದಾಳೆ. ಇವತ್ತು ಬೆಳಿಗ್ಗೆ ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಂಡು ನನಗೆ ಫೋನ್ ಮಾಡಿ ಹೇಳಿದ್ಲು ನನಗೆ ಮದುವೆ ಆಯ್ತು ಅಂತ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ಇವಾಗ್ಲೇ ಮನೆ ಬಿಟ್ಟು ಹೊರಡಿ. ನಿಮ್ಮ ಮುಂದೆ ಮುಖ ತೋರಿಸ್ಲಿಕ್ಕೆ ನನಗೆ ನಾಚಿಕೆ ಆಗ್ತಿದೆ. ಮಹಿ ಹೇಳಿದ ಮಾತನ್ನ ಕೇಳಿ ಟುನಿ, ಲೂಸಿ, ಚಿಚು, ಚೋಟು, ಬನ್ನು ಎಲ್ರು ಕೂಡ ತುಂಬಾನೇ ಆಶ್ಚರ್ಯಪಟ್ರು. ಆವಾಗ ಚೋಟುಗಿಳಿ ಕಣ್ಣಲ್ಲಿ ಕಣ್ಣೀರೊಂದಿಗೆ, ಅಯ್ಯೋ ದೇವ್ರೇ, ನನ್ ಮಗನಿಗೆ ಸಂಬಂಧ ನೋಡಕ್ ಬಂದ ಜಾಗದಲ್ಲಿ ನನಗೆ ಇಷ್ಟೊಂದು ಅವಮಾನ ಆಗ್ಬೇಕಾ? ಮಗಿಯವ್ರೆ, ನೀವು ಅದಕ್ಕೆ ಯಾಕೆ ಅಳ್ತೀರಾ? ಏನೋ ನಡಿಬೇಕಾಗಿದೋ ನಡೆದೋಗಿದೆ. ನೀವು ದುಃಖ ಪಡ್ಬೇಡಿ. ನನ್ ಮಗನಿಗೆ ಅದೃಷ್ಟ ಇಲ್ಲ ಅನ್ಕೋತೀನಿ. ಹಾಗೆ ಅವರೆಲ್ಲರೂ ಕೂಡ ತುಂಬಾನೇ ಬೇಜಾರಿಂದ ತುನಿಗುಬ್ಬಚ್ಚಿಯ ಮನೆಗೆ ಬಂದ್ರು. ಮನೆಗ್ ಬಂದ್ಮೇಲೆ ಎಲ್ರು ಕೂಡ ತುಂಬಾ ಬೇಜಾರಿಂದ ಕೂತ್ಕೊಂಡಿದ್ರು. ಆವಾಗ ಚೋಟುಗಿಳಿ ಅಂತೂ ಜೋರಾಗಿ ಅಳುತ್ತಾ ಅವಳ ಕಷ್ಟನ ಹೇಳ್ಕೊಳ್ತಾ ಇದ್ಲು. ಅಯ್ಯೋ ದೇವ್ರೇ, ಯಾಕಪ್ಪ ನನ್ ಮಗನಿಗೆ ಮಾತ್ರ ಒಳ್ಳೆ ಸಂಬಂಧ ಸಿಗ್ತಾನೆ ಇಲ್ಲ? ಎಷ್ಟೋ ಕಡೆ ಹುಡುಗಿ ನೋಡಿದ್ರು ಇದೇ ರೀತಿನೇ ಆಗ್ತಾ ಇದೆ. ಹುಡುಗಿ ನೋಡಕ್ಕೆ ಬಂದ ದಿನನೇ ಹುಡುಗಿ ಇನ್ನೊಬ್ಬನ್ ಜೊತೆ ಓಡಿ ಹೋದ್ಲು. ಹಾಗಾದ್ರೆ ಈ ಜನ್ಮದಲ್ಲಿ ನನ್ ಮಗನಿಗೆ ಮದ್ವೆನೇ ಆಗೋದಿಲ್ವಾ ದೇವ್ರೇ? ಆವಾಗ ಬನ್ನು ತಾಯಿನ ಸಮಾಧಾನ ಮಾಡಿ, ಅಮ್ಮ ಪ್ಲೀಸ್ ಅಮ್ಮ, ಯಾಕಮ್ಮ ಅಳ್ತಾ ಇದ್ದೀಯಾ? ನನಗೆ ಮದ್ವೆ ಆಗದಿದ್ರೆ ಏನಮ್ಮ, ನಾನು ನನ್ನ ಜೀವನ ಪೂರ್ತಿ ನಿಮ್ ಜೊತೆನೆ ಇರ್ತೀನಿ. ನೀವು ಅಳ್ಬೇಡಿ ಅಮ್ಮ. ಚಿಚು ಚೋಟು ಹತ್ರ, ಯಾಕೆ ಚೋಟು ಕಣ್ಣೀರಾಗ್ತಾ ಇದೀಯಾ? ನಮ್ ಮಗನಿಗೆ ಅದೃಷ್ಟ ಇಲ್ಲ ಅಂತ ಅಲ್ಲ, ಆ ಹುಡುಗಿಗೆ ನಮ್ ಮಗನ್ನ ಮದ್ವೆ ಮಾಡ್ಕೊಳಕ್ಕೆ ಅದೃಷ್ಟ ಇಲ್ಲ. ಇದಕ್ಕಿಂತ ಒಳ್ಳೆ ಹುಡುಗಿ ಸಿಗ್ತಾಳೆ. ಚೋಟು ಅಳ್ತಾ ಇದ್ದಿದ್ದನ್ನ ನೋಡಿ ತುನಿಯಿಂದ ತಡ್ಕೊಳಕ್ಕಾಗ್ಲೇ ಇಲ್ಲ. ಅತ್ತಿಗೆ, ಚೋಟು ಅತ್ತಿಗೆ, ನೀವ್ ಈ ರೀತಿ ಕಣ್ಣೀರ್ ಹಾಕ್ಬೇಡಿ. ನೀವು ಕಣ್ಣೀರ್ ಹಾಕದ್ನ ನನ್ನಿಂದ ನೋಡಕ್ ಆಗ್ತಾ ಇಲ್ಲ. ನನ್ನ ಅಣ್ಣನ್ ಮಗನ್ ಜೀವನ ಈ ರೀತಿ ಯಾಕೆ ಆಗ್ತಾ ಇದೆ? ಇಷ್ಟೊಂದು ಒಳ್ಳೆ ಹುಡುಗನಿಗೆ ಮದ್ವೆ ಆಗ್ತಿಲ್ಲ. ನೀವು ನನ್ ಮೇಲೆ ನಂಬಿಕೆ ಇಟ್ರೆ ಖಂಡಿತವಾಗಿ ನಾನ್ ನಿಮ್ಗೊಂದು ಮಾತು ಕೊಡ್ತೀನಿ. ಆವಾಗ ಚೋಟು, ತುನಿ, ಏನ್ ಹೇಳ್ತೀಯ? ನನ್ ಮಗನ ಮದುವೆ ಬಗ್ಗೆ ನಂಗ್ ಚಿಂತೆ ಆಗ್ತಾ ಇದೆ. ತುನಿ ಚೋಟು ಹತ್ರ ಬಂದ ಅವಳ ಕೈಯನ್ನ ಹಿಡ್ಕೊಂಡು, ಅತ್ತಿಗೆ, ನನ್ ಮಗಳು ಬುಜ್ಜಿ ಬನ್ನು ಚಿಕ್ಕದ್ರಿಂದ ಒಟ್ಟಿಗೆನೆ ಬೆಳೆದವರು. ಅವ್ರಿಬ್ರಿಗೂ ಒಬ್ರ ಮೇಲೆ ಒಬ್ರು ತುಂಬಾನೇ ಪ್ರೀತಿ ಇಟ್ಟಿದ್ದಾರೆ. ಯಾಕೆ ನೀವು ಬನ್ನುಗೆ ನನ್ ಮಗಳನ್ನ ಕೊಟ್ಟು ಮದ್ವೆ ಮಾಡಬಾರ್ದು ಹೇಳಿ ನೋಡೋಣ? ನಿಮಗೆ ಯಾವ ಅಭ್ಯಂತರನೂ ಇಲ್ಲ ಅಂದ್ರೆ ನನ್ ಮಗಳು ಬುಜ್ಜಿನ ನಿಮ್ ಮಗ ಬನ್ನುಗೆ ಕೊಟ್ಟು ಮದ್ವೆ ಮಾಡೋದ್ರಲ್ಲಿ ನಂಗೆ ಏನ್ ತೊಂದ್ರೆ ಇಲ್ಲ. ತುನಿ ಹೇಳಿದ ಮಾತನ್ನು ಕೇಳ್ತಾ ಇದ್ದಾಗ ಇಲ್ಲಿವರೆಗೂ ಅಳ್ತಾ ಇದ್ದ ಚೋಟುಗಿಳಿಯ ಮುಖದಲ್ಲಿ ಆ ಬೇಜಾರೆಲ್ಲ ಹೋಗಿ ಅವಳ ಮುಖದಲ್ಲಿ ಸಂತೋಷ, ಹಾಗೇನೆ ಒಂದು ಬೆಳಕು ಕಾಣಿಸ್ತು. ಆವಾಗ ಚೋಟು ಸಂತೋಷದಿಂದ, ತುನಿ, ನನ್ ದೇವ್ರ ಕಣೆ ನೀನು. ನಾನೇ ನಿನ್ ಜೊತೆ ಎಷ್ಟೋ ಸಲ ಬುಜ್ಜಿನ ನನ್ ಮನೆ ಸೊಸೆಯಾಗಿ ಕರ್ಕೊಳ್ಳೋಣ ಅಂತ ಕೇಳೋಣ ಅಂತ ಇದ್ದೆ. ಆದ್ರೆ ಅವಳು ಓದಿರೋ ಹುಡುಗಿ ಸಿಟಿ ಹುಡುಗನನ್ನೇ ಬಯಸ್ತೀಯ ಅಂತ ಇದುವರೆಗೂ ನಾನ್ ಕೇಳಲಿಲ್ಲ. ಬುಜ್ಜಿ ನನ್ ಮನೆ ಸೊಸೆಯಾಗಿ ಬರೋದು ನಾವೆಲ್ಲರೂ ಮಾಡಿರುವ ಅದೃಷ್ಟ. ಆವಾಗ ಚಿಚು ಸಂತೋಷದಿಂದ, ಅರರೆ, ಇದಲ್ವಾ ಸರಿಯಾದ ಮಾತು ಅಂದ್ರೆ? ಹಾಗೇನೆ ಫಿಲಂ ಅಲ್ಲಿ ಬರುವ ಹಾಗೆ ಸರಿಯಾದ ಟ್ವಿಸ್ಟ್.
ನಮ್ಮ ಬುಜ್ಜಿ ಬನ್ನುಗೆ ಮದ್ವೆನಾ? ಆಹಾ ಹೌದೌದು, ನಮ್ಮ ಮಗಿಯವರ ಮೊಮ್ಮಗಳಿಗಿಂತ ನಮ್ಮ ಬುಜ್ಜಿ ತುಂಬಾ ಬುದ್ಧಿವಂತೆ, ಹಾಗೇನೆ ಸುಂದರಿ ಕೂಡ. ಚೋಟು ಸಂತೋಷದಿಂದ, ಅದೆಲ್ಲ ಸರಿ ತುನಿ, ನಿನಗೂ ನನಗೂ ಇಷ್ಟ, ಆದ್ರೆ ಮಕ್ಕಳಿಗೆ ಇಷ್ಟವಾ ಅಂತ ನಮಗೆ ಗೊತ್ತಿಲ್ಲ ಅಲ್ವಾ? ಒಮ್ಮೆ ಬುಜ್ಜಿ ಜೊತೆ ಕೇಳು, ಅವಳ ಮನ್ಸಲ್ಲಿ ಏನಾದ್ರೂ ಇದೆಯಾ ಅಂತ. ಟುನಿ ತಕ್ಷಣ ಬುಜ್ಜಿಯ ಹತ್ತಿರ ಹೋಗಿ, ಬುಜ್ಜಿ, ನಿಮ್ಮ ಅತ್ತೆ ಹೇಳ್ತಾ ಇರೋದು ನೀನ್ ಕೇಳ್ತಾ ತಾನೇ ಇದೀಯಾ? ಬನ್ನು ಬಗ್ಗೆ ನಮಗೆ ಎಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಅವನ್ ಕೆಲ್ಸ ಏನು, ಅವನ ಗುಣ ಏನು ಅಂತ ನಿನಗೂ ಚೆನ್ನಾಗಿ ಗೊತ್ತಿದೆ. ಬನ್ನುನ ಮದುವೆ ಮಾಡ್ಕೊಳಕ್ಕೆ ನಿನ್ಗೆ ಇಷ್ಟನಮ್ಮ? ಆವಾಗ ಬುಜ್ಜಿಯ ಮುಖ ಕೆಂಪಾಯ್ತು. ಅವಳು ನಾಚಿಕೆ ಪಟ್ಟು, ಅಮ್ಮ, ನನಗೆ ಬನ್ನು ಭಾವ ಅಂದ್ರೆ ತುಂಬಾ ಇಷ್ಟನೇ ಅಮ್ಮ. ಅವರು ಕೂಡ ನನ್ನ ಹಾಗೇನೆ ಸಾಫ್ಟ್ವೇರ್ ಕೆಲಸ ಮಾಡ್ತಾ ಇದ್ದಾರಲ್ವಾ? ನಾವಿಬ್ರು ಸಿಟಿಯಲ್ಲೇ ಇದ್ಕೊಂಡು ಈ ಕೆಲ್ಸನ ಮಾಡ್ತೀವಿ. ನಿಮಗೆ ಇಷ್ಟ ಅಂದ್ರೆ ನಮಗೂ ಇಷ್ಟನೇ. ಚೋಟು ಸಂತೋಷದಿಂದ ಬನ್ನು ಹತ್ತಿರ ಹೋಗಿ, ಲೇ ಬನ್ನು, ನಿನ್ನ ಇಷ್ಟ ಏನು? ನಿನಗೆ ನಮ್ಮ ಬುಜ್ಜಿ ಇಷ್ಟನಾ? ಆವಾಗ ಬನ್ನು ಖುಷಿಯಾಗಿ, ಅಮ್ಮ, ಬುಜ್ಜಿ ತುಂಬಾ ಇಂಟೆಲಿಜೆಂಟ್ ಅಮ್ಮ. ನಮ್ಮ ಮನೆ ಹುಡುಗಿ ಅಂದ್ರೆ ಎಲ್ರ ಜೊತೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾಳೆ. ನನಗೂ ಕೂಡ ಬುಜ್ಜಿ ಜೊತೆ ಮದ್ವೆ ಅಂದ್ರೆ ತುಂಬಾ ಇಷ್ಟನೇ ಅಮ್ಮ. ಚಿನ್ನುಕಾಗಿ ಜೋರಾಗಿ ನಗುತ್ತಾ, ಬನ್ನು ಅಣ್ಣನ ಮದ್ವೆ ಫಿಕ್ಸ್ ಆಯ್ತು, ಇನ್ನು ಡುಮ್ಮೆ. ಮನೆಯಲ್ಲಿದ್ದ ಎಲ್ರು ಕೂಡ ಸಂತೋಷದಿಂದ ನಗಾಡ್ತಾ ಇದ್ರು. ಟೊನಿಗುಬ್ಬಚ್ಚಿ ಹಾಗೂ ಚೋಟಿಗಿಳಿ ಇಬ್ರು ಒಬ್ರನ್ನೊಬ್ರು ತಬ್ಬೆ ಹಿಡ್ಕೊಂಡ್ರು. ಆವಾಗ ಟೊನಿಗುಬ್ಬಚ್ಚಿ ಸಂತೋಷದಿಂದ, ನೋಡಿದ್ರ ಅತ್ತಿಗೆ, ಬೆಳಿಗ್ಗೆನೆ ನೀವ್ ಯಾಕೆ ಬಂದ್ರಿ ಅಂತ ಆಲೋಚನೆ ಮಾಡ್ತಾ ಇದ್ದೆ. ಆದ್ರೆ ನೀವೆಲ್ಲರೂ ಬಂದಿರೋದು ನನ್ ಮನೆ ಹುಡುಗಿಯನ್ನು ನಿಶ್ಚಿತಾರ್ಥ ಮಾಡ್ಲಿಕ್ಕೆ ಅಂತ ಇವಾಗ ಅರ್ಥ ಆಯ್ತು. ಆ ದೇವರು ಆಸೆ ಪಟ್ರೆ ನಾವು ಬೇಡ ಅಂತ ಹೇಳಕ್ಕಾಗಲ್ವಲ್ಲ. ಹೌದು ತುನಿ, ಈ ವಿಚಾರವನ್ನು ನಿಮ್ಮ ಅಣ್ಣನಿಗೆ ನಾಳೆನೆ ಹೇಳ್ಬಿಡ್ತೀನಿ. ಬೇಗ ಬಂದು ಮದುವೆ ನಿಶ್ಚಿತಾರ್ಥವನ್ನು ಮಾಡಿಬಿಡೋಣ. ಹಾಗೆ ಆ ದಿನ ರಾತ್ರಿಯ ಸಮಯ ಬೆಳದಿಂಗಳ ಬೆಳಕಿನಲ್ಲಿ ಕೂತ್ಕೊಂಡು ಮನೆಯಲ್ಲಿ ಏನೋ ಹಬ್ಬದ ವಾತಾವರಣ ಕಾಣಿಸ್ತಾ ಇರೋ ಹಾಗೆ ಎಲ್ರೂ ಸಂತೋಷವಾಗಿ ಮಾತಾಡ್ಕೊಂಡು ನಗಾಡ್ಕೊಂಡು ಹೊಟ್ಟೆ ತುಂಬಾ ಊಟ ಮಾಡ್ತಾ ಇದ್ರು. ಟ್ರಿಪ್ಪಿಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದ ಟುನಿ ಬುಜ್ಜಿಯ ಪ್ಲಾನ್ ಕ್ಯಾನ್ಸಲ್ ಆದ್ರೂ ಕೂಡ ಬೆಳಗ್ಗೆ ಮನೆಗೆ ಬಂದಿದ್ದ ನೆಂಟರಿಂದ ಒಂದು ಒಳ್ಳೆ ವಿಶೇಷ, ಒಳ್ಳೆ ಶುಭ ಕಾರ್ಯ ಅವ್ರ ಮನೆಯಲ್ಲಿ ನಡೀತಿತ್ತು. ಪಕ್ಷಿಗಳ ಊರಿನಲ್ಲಿ ಬುಜ್ಜಿಗುಬ್ಬಚ್ಚಿ ಹಾಗೂ ಬನ್ನುಗಿಳಿ ಇಬ್ರು ಕೂಡ ಒಳ್ಳೆ ಸ್ನೇಹಿತರಾಗಿದ್ರು. ಅವರಿಬ್ರು ಯಾವಾಗ್ಲೂ ಒಟ್ಟಿಗೆನೆ ಇರೋದು, ಒಟ್ಟಿಗೆನೆ ಆಟಾಡೋದು. ಆದ್ರೆ ಅವರಿಬ್ರಿಗೆ ಸ್ವಲ್ಪ ಬುದ್ಧಿ ಕಡಿಮೆ. ಕಣ್ಮುಚ್ಕೊಂಡು ಎಲ್ಲಾನು ನಂಬೋದು, ಹಾಗೇನೆ ಹೊಸ ಹೊಸ ಲಾಜಿಕ್ ಹೇಳಿ ಏನೇನೋ ಹುಚ್ಚುಚ್ಚಾಗಿ ಕಲ್ಪನೆ ಮಾಡ್ಕೊಳ್ಳೋದು. ಹೀಗಿರುವಾಗ ಒಂದಿನ ಊರಿನ ಮಧ್ಯದಲ್ಲಿರುವ ಒಂದು ಮರದ ಕೆಳಗಡೆ ಕೂತ್ಕೊಂಡು ಬುಜ್ಜಿಗುಬ್ಬಚ್ಚಿ ಹಾಗೂ ಬನ್ನುಗಿಳಿ ಇಬ್ರು ಮಾತಾಡ್ತಾ ಇದ್ರು. ಅವಾಗ ಬುಜ್ಜಿ ಬನ್ನು ಹತ್ರ, ಅಬ್ಬಾ, ಏನೋ ಬನ್ನು, ಯಾವಾಗ ನೋಡಿದ್ರು ಬೆಳಿಗ್ಗೆ ಎದ್ದೇಳೋದು, ಆಮೇಲೆ ಕುಂಟಾಟ ಆಡೋದು, ಇದೇ ಆಗೋಗ್ಬಿಟ್ಟಿದೆ ನನಗೆ. ಈ ಆಟ ಆಡಿ ಆಡಿ ತುಂಬಾನೇ ಬೋರ್ ಆಗ್ತಾ ಇದೆ. ಈ ದಿನ ಅಡ್ವೆಂಚರ್ ಆಗಿ ಹೊಸದಾಗಿ ಏನಾದ್ರೂ ಮಾಡೋಣ ಕಣೋ. ಆವಾಗ ಬನ್ನು ಸ್ವಲ್ಪ ಯೋಚನೆ ಮಾಡಿ, ಹೌದು ಬುಜ್ಜಿ, ನಮ್ಮಮ್ಮ ನೋಡಿದ್ರೆ ಯಾವಾಗ ನೋಡಿದ್ರು ಓದು ಓದು ಅಂತ ಹೇಳ್ತಾರೆ. ನನಗೂ ಕೂಡ ಈ ಕುಂಟಾಟ ಆಡಿ ಆಡಿ ಕಾಲ್ ನೋವು ಬರುತ್ತೆ. ಅಮ್ಮ ಹೇಳುವ ಹಾಗೆ ಓದಕ್ಕೆ ಕೂತ್ರೆ ನನಗೆ ನಿದ್ರೆ ಬರ್ತಾ ಇದೆ. ಏನಾದ್ರೂ ಹೊಸದಾಗಿ ಯೋಚನೆ ಮಾಡಿದೀಯಾ? ಏನೋ ಕಣೋ, ಪ್ರಸ್ತುತಕ್ಕೆ ನನಗೆ ಯಾವ ಐಡಿಯಾ ಕೂಡ ಬರ್ತಾನೆ ಇಲ್ಲ. ಹಾಗಂತ ಇದ್ದಕ್ಕಿದ್ದಂತೆ ರೋಡ್ನ ನೋಡಿ, ಲೇ ಬನ್ನು, ಅಲ್ಲಿ ನೋಡು, ಚಿಚ್ಚು ಆಂಟಿ ಎಲ್ಲಿಗೋ ಹೋಗ್ತಾ ಇದ್ದಾರೆ. ಅವರ ಕೈಯಲ್ಲಿ ಏನೋ ಒಂದು ಕೋಲು, ಒಂದು ಬುಟ್ಟಿ ಇದೆ. ಆ ಕೋಲಿಗೆ ಏನೋ ದಾರ ಕೂಡ ಹಾಕಿದ್ದಾರೆ ನೋಡು. ನಿನ್ ಕಣ್ಣಿಗೆ ಕಾಣಿಸ್ತಾ ಇದೀಯಾ? ಚಿಚ್ಚು ಆಂಟಿ ಎಲ್ಲಿಗೆ ಹೋಗ್ತಿದ್ದಾರೆ ಅಂತ ಗೊತ್ತಾ? ಆವಾಗ ಬನ್ನು ಕೂಡ ಆ ಕಡೆ ನೋಡಿ, ಅರೆ ಹೌದಲ್ವಾ, ಅದ್ನನೇ ಗಾಳ ಅಂತ ಹೇಳ್ತಾರೆ. ಅಂದ್ರೆ ಚಿಚ್ಚು ಆಂಟಿ ನಮ್ಮ ಊರಲ್ಲಿರುವ ನದಿ ಬಳಿ ಹೋಗಿ ಗಾಳ ಹಾಕಿ ಮೀನ್ ಹಿಡಿತಾರೆ. ಆ ಗಾಳದಲ್ಲಿ ಅವರಿಗೆ ತುಂಬಾ ಮೀನ್ ಸಿಗುತ್ತೆ. ಸರಿ ಬಾ, ನಾವು ಹೋಗಿ ಒಮ್ಮೆ ಮೀನ್ ಹಿಡಿಯೋದ್ನ ನೋಡಿ ಬರೋಣ. ಬುಜ್ಜಿಗುಬ್ಬಚ್ಚಿ ತುಂಬಾನು ಉತ್ಸಾಹದಿಂದ, ವಾವ್, ಹೌದು ಕಣೋ, ನಿನ್ನ ಐಡಿಯಾ ತುಂಬಾನೇ ಚೆನ್ನಾಗಿದೆ. ಇದೇ ನಮ್ಮ ಹೊಸ ಅಡ್ವೆಂಚರ್. ಸರಿ ಬಾ, ನಾವು ಕೂಡ ಚಿಚ್ಚು ಆಂಟಿ ಹಿಂದೆನೆ ಹೋಗೋಣ. ಬಾರೋ, ಬಾ ಬಾ. ಯಾರ ಜೊತೆನೂ ಹೇಳೋದ್ ಬೇಡ, ಅಮ್ಮನ ಜೊತೆ ಹೇಳೋದೆ ಮತ್ತೆ ಅಮ್ಮ ಪುನಃ ನಮ್ನ ಬೈತಾರೆ. ಹಾಗೆ ಮಕ್ಳಿಬ್ರು ಯಾರಿಗೂ ಗೊತ್ತಿಲ್ದೆ ಮೆಲ್ಲೆ ಹಾರ್ಕೊಂಡು ಚಿಚುಕಾಗಿಯ ಹಿಂದೆನೆ ಊರಿನ ಗಡಿಯಲ್ಲಿರುವ ದೊಡ್ಡ ಕೊಳದ ಹತ್ತಿರ ಹೋದ್ರು. ಅಲ್ಲಿ ಚಿಚುಕಾಗೆ ಅವಳ ಕೈಯಲ್ಲಿದ್ದ ಒಂದ್ ಗಾಳನ ತೆಗೆದು ನೀರಿನಲ್ಲಿ ಹಾಕಿ ಅಲ್ಲೇ ಕೊಳದ ತೀರದಲ್ಲಿ ಕೂತ್ಕೊಂಡು ಪ್ರಶಾಂತವಾಗಿ ಕಾಯ್ತಾ ಇದ್ಲು. ಹೀಗಿರುವಾಗ ಮಕ್ಳಿಬ್ರು ಅಲ್ಲೇ ಇದ್ದ
ಪಕ್ಷಿಗಳ ಊರಿನಲ್ಲಿ ಬುಜ್ಜಿಗುಬ್ಬಚ್ಚಿ ಹಾಗೂ ಬನ್ನುಗಿಳಿ ಇಬ್ರು ಕೂಡ ಒಳ್ಳೆ ಸ್ನೇಹಿತರಾಗಿದ್ರು. ಅವರಿಬ್ರು ಯಾವಾಗ್ಲೂ ಒಟ್ಟಿಗೆನೆ ಇರೋದು, ಒಟ್ಟಿಗೆನೆ ಆಟಾಡೋದು. ಆದ್ರೆ ಅವರಿಬ್ರಿಗೆ ಸ್ವಲ್ಪ ಬುದ್ಧಿ ಕಡಿಮೆ. ಕಣ್ಮುಚ್ಕೊಂಡು ಎಲ್ಲಾನು ನಂಬೋದು, ಹಾಗೇನೆ ಹೊಸ ಹೊಸ ಲಾಜಿಕ್ ಹೇಳಿ ಏನೇನೋ ಹುಚ್ಚುಚ್ಚಾಗಿ ಕಲ್ಪನೆ ಮಾಡ್ಕೊಳ್ಳೋದು. ಹೀಗಿರುವಾಗ ಒಂದಿನ ಊರಿನ ಮಧ್ಯದಲ್ಲಿರುವ ಒಂದು ಮರದ ಕೆಳಗಡೆ ಕೂತ್ಕೊಂಡು ಬುಜ್ಜಿಗುಬ್ಬಚ್ಚಿ ಹಾಗೂ ಬನ್ನುಗಿಳಿ ಇಬ್ರು ಮಾತಾಡ್ತಾ ಇದ್ರು. ಅವಾಗ ಬುಜ್ಜಿ ಬನ್ನು ಹತ್ರ, ಅಬ್ಬಾ, ಏನೋ ಬನ್ನು, ಯಾವಾಗ ನೋಡಿದ್ರು ಬೆಳಿಗ್ಗೆ ಎದ್ದೇಳೋದು, ಆಮೇಲೆ ಕುಂಟಾಟ ಆಡೋದು, ಇದೇ ಆಗೋಗ್ಬಿಟ್ಟಿದೆ ನನಗೆ. ಈ ಆಟ ಆಡಿ ಆಡಿ ತುಂಬಾನೇ ಬೋರ್ ಆಗ್ತಾ ಇದೆ. ಈ ದಿನ ಅಡ್ವೆಂಚರ್ ಆಗಿ ಹೊಸದಾಗಿ ಏನಾದ್ರೂ ಮಾಡೋಣ ಕಣೋ. ಆವಾಗ ಬನ್ನು ಸ್ವಲ್ಪ ಯೋಚನೆ ಮಾಡಿ, ಹೌದು ಬುಜ್ಜಿ, ನಮ್ಮಮ್ಮ ನೋಡಿದ್ರೆ ಯಾವಾಗ ನೋಡಿದ್ರು ಓದು ಓದು ಅಂತ ಹೇಳ್ತಾರೆ. ನನಗೂ ಕೂಡ ಈ ಕುಂಟಾಟ ಆಡಿ ಆಡಿ ಕಾಲ್ ನೋವು ಬರುತ್ತೆ. ಅಮ್ಮ ಹೇಳುವ ಹಾಗೆ ಓದಕ್ಕೆ ಕೂತ್ರೆ ನನಗೆ ನಿದ್ರೆ ಬರ್ತಾ ಇದೆ. ಏನಾದ್ರೂ ಹೊಸದಾಗಿ ಯೋಚನೆ ಮಾಡಿದೀಯಾ? ಏನೋ ಕಣೋ, ಪ್ರಸ್ತುತಕ್ಕೆ ನನಗೆ ಯಾವ ಐಡಿಯಾ ಕೂಡ ಬರ್ತಾನೆ ಇಲ್ಲ. ಹಾಗಂತ ಇದ್ದಕ್ಕಿದ್ದಂತೆ ರೋಡ್ನ ನೋಡಿ, ಲೇ ಬನ್ನು, ಅಲ್ ನೋಡು, ಚಿಚ್ಚು ಆಂಟಿ ಎಲ್ಲಿಗೋ ಹೋಗ್ತಾ ಇದ್ದಾರೆ. ಅವರ ಕೈಯಲ್ಲಿ ಏನೋ ಒಂದು ಕೋಲು, ಒಂದು ಬುಟ್ಟಿ ಇದೆ. ಆ ಕೋಲಿಗೆ ಏನೋ ದಾರ ಕೂಡ ಹಾಕಿದ್ದಾರೆ ನೋಡು. ನಿನ್ ಕಣ್ಣಿಗೆ ಕಾಣಿಸ್ತಾ ಇದೀಯಾ? ಚಿಚ್ಚು ಆಂಟಿ ಎಲ್ಲಿಗೆ ಹೋಗ್ತಿದ್ದಾರೆ ಅಂತ ಗೊತ್ತಾ? ಆವಾಗ ಬನ್ನು ಕೂಡ ಆ ಕಡೆ ನೋಡಿ, ಅರೆ ಹೌದಲ್ವಾ, ಅದ್ನನೇ ಗಾಳ ಅಂತ ಹೇಳ್ತಾರೆ. ಅಂದ್ರೆ ಚಿಚ್ಚು ಆಂಟಿ ನಮ್ಮ ಊರಲ್ಲಿರುವ ನದಿ ಬಳಿ ಹೋಗಿ ಗಾಳ ಹಾಕಿ ಮೀನ್ ಹಿಡಿತಾರೆ. ಆ ಗಾಳದಲ್ಲಿ ಅವರಿಗೆ ತುಂಬಾ ಮೀನ್ ಸಿಗುತ್ತೆ. ಸರಿ ಬಾ, ನಾವು ಹೋಗಿ ಒಮ್ಮೆ ಮೀನ್ ಹಿಡಿಯೋದ್ನ ನೋಡಿ ಬರೋಣ. ಬುಜ್ಜಿಗುಬ್ಬಚ್ಚಿ ತುಂಬಾನು ಉತ್ಸಾಹದಿಂದ, ವಾವ್, ಹೌದು ಕಣೋ, ನಿನ್ನ ಐಡಿಯಾ ತುಂಬಾನೇ ಚೆನ್ನಾಗಿದೆ. ಇದೇ ನಮ್ಮ ಹೊಸ ಅಡ್ವೆಂಚರ್. ಸರಿ ಬಾ, ನಾವು ಕೂಡ ಚಿಚ್ಚು ಆಂಟಿ ಹಿಂದೆನೆ ಹೋಗೋಣ. ಬಾರೋ, ಬಾ ಬಾ. ಯಾರ ಜೊತೆನೂ ಹೇಳದ್ ಬೇಡ. ಅಮ್ಮನ್ ಜೊತೆ ಹೇಳಿದ್ರೆ ಮತ್ತೆ ಅಮ್ಮ ಪುನಃ ನಮ್ನ ಬೈತಾರೆ. ಹಾಗೆ ಮಕ್ಳಿಬ್ರು ಯಾರಿಗೂ ಗೊತ್ತಿಲ್ದೆ ಮೆಲ್ಲೆ ಹಾರ್ಕೊಂಡು ಚಿಚುಕಾಗಿಯ ಹಿಂದೆನೆ ಊರಿನ ಗಡಿಲಿರುವ ದೊಡ್ಡ ಕೊಳದ ಹತ್ತಿರ ಹೋದ್ರು. ಅಲ್ಲಿ ಚಿಚುಕಾಗೆ ಅವಳ ಕೈಯಲ್ಲಿದ್ದ ಒಂದ್ ಗಾಳನ ತೆಗೆದು ನೀರಿನಲ್ಲಿ ಹಾಕಿ ಅಲ್ಲೇ ಕೊಳದ ತೀರದಲ್ಲಿ ಕೂತ್ಕೊಂಡು ಪ್ರಶಾಂತವಾಗಿ ಕಾಯ್ತಾ ಇದ್ಲು. ಹೀಗಿರುವಾಗ ಮಕ್ಳಿಬ್ರು ಅಲ್ಲೇ ಇದ್ದ ಒಂದು ಮರದ ಹಿಂದ್ಗಡೆ ನಿಂತ್ಕೊಂಡು ಚಿಚುಕಾಗಿ ಏನ್ ಮಾಡ್ತಾ ಇದ್ದಾಳೆ ಅನ್ನೋದನ್ನ ನೋಡ್ತಾ ಇದ್ರು. ಏ ಬುಜ್ಜಿ, ಅಲ್ಲಿ ನೋಡ್ದ ಆಂಟಿ ಎಷ್ಟು ಸೈಲೆಂಟ್ ಆಗಿ ಕೂತಿದ್ದಾರೆ, ಮೀನು ಯಾವಾಗ ಸಿಗುತ್ತೆ ಅಂತ. ಹೌದು, ಆದ್ರೆ ಆಂಟಿ ಎಷ್ಟೊತ್ತು ಅಂತ ಹಂಗೆ ಕೂತಿರ್ತಾರೆ, ನನಗೇನೆ ಬೋರ್ ಆಗುತ್ತೆ. ಸರಿಯಾಗಿ ಒಂದು 10 ನಿಮಿಷದ ನಂತರ ಚಿಚುಕಾಗೆ ಹಾಕಿದ್ದ ಆ ಗಾಳಕ್ಕೆ ಮೀನು ಸಿಕ್ಕಾಕೊಳ್ತಾ ಏನೋ ಗಟ್ಟಿಯಾಗಿ ಅವಳು ಅದನ್ನ ಎಳೆದ್ಲು. ಹಾಗೆ ಮೆಲ್ಲೆ ಇಳಿತಾ ಇಳಿತಾ ಇದ್ದಾಗ ಕೊನೆಗೆ ನೋಡಿದ್ರೆ ನಿಜವಾಗ್ಲೂ ಅವಳ ಗಾಳದಲ್ಲಿ ಒಂದು ದೊಡ್ಡ ಮೀನು ಸಿಕ್ಕಾಕೊಂಡಿತ್ತು. ಅದನ್ನ ದೂರದಿಂದ ನೋಡ್ತಾ ಇದ್ದ ಬುಜ್ಜಿ ಬನ್ನು ನೋಡಿ ಸಂತೋಷದಿಂದ ಕಿರ್ಚ್ಬೇಕು ಅಂತ ಅನ್ಕೊಂಡ್ರು, ಆದ್ರೆ ಕಿರಿಚಲಿಲ್ಲ. ಅವಾಗ ಚಿಚ್ಚು ಅವಳ ಗಾಳದಲ್ಲಿದ್ದ ಆ ಮೀನನ್ನ ಬುಟ್ಟಿಯಲ್ಲಿ ಹಾಕೊಂಡ್ಲು. ಹಬ್ಬಬ್ಬಾ, ಇವತ್ತು ನನ್ನ ಅದೃಷ್ಟ ತುಂಬಾ ಚೆನ್ನಾಗಿದೆ. ಬಂದ ತಕ್ಷಣ ಎಷ್ಟು ದೊಡ್ಡ ಮೀನ್ ಸಿಕ್ತು. ಇನ್ನು ಸ್ವಲ್ಪ ಹೊತ್ತು ಕೂತ್ಕೋತೀನಿ, 2-3 ಮೀನ್ ಸಿಗುತ್ತೆ, ತಗೊಂಡೋಗಿ ಇವತ್ ನನ್ ಮನೇಲಿ ಹಬ್ಬನೇ. ಹಾಗೆ ಚಿಚುಕಾಗೆ ಮೆಲ್ಲೆ ಗಾಳನ ಹಾಕಿ ಹಾಕಿ ಒಂದೊಂದಾಗಿ ಮೀನ್ ಹಿಡಿತಾ ಇದ್ಲು. ದೊಡ್ಡ ದೊಡ್ಡ ಮೀನ್ ಸಿಗ್ತಾ ಇತ್ತು. ಅದನ್ನೆಲ್ಲ ಬುಟ್ಟಿಯಲ್ಲಿ ಹಾಕೊಂಡು ಸ್ವಲ್ಪ ಮೀನು ಬಂದ್ಮೇಲೆ ಅವಳು ಮನೆಗೆ ಹೊರಡೋಣ ಅಂತ ಹೊರಡ್ತಾ ಇದ್ದಾಗ ಆವಾಗ್ಲೇ ಅಲ್ಲಿಗೆ ಬುಜ್ಜಿಗುಬ್ಬಚ್ಚಿ ಹಾಗೂ ಬನ್ನುಗಿಳಿ ಇಬ್ರು ಕೂಡ ಬಂದ್ರು. ಆವಾಗ ಬುಜ್ಜಿಗುಬ್ಬಚ್ಚಿ ಅಲ್ಲಿದ್ದ ಮೀನುಗಳನ್ನ ನೋಡಿ, ಆಂಟಿ, ಆಂಟಿ, ಏನಾಂಟಿ ಇಷ್ಟು ಮೀನ್ನ ಹಿಡ್ಕೊಂಡ್ಬಿಟ್ರಿ? ಮೀನುಗಳು ನೋಡ್ಲಿಕ್ಕೇನೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಆಂಟಿ, ನೀವು ಗಾಳವನ್ನು ಅಷ್ಟು ಜೋರಾಗಿ ಎಳೆಯುವಾಗ ಏನೋ ದೊಡ್ಡ ಯುದ್ಧ ಸಾಹಸ ಮಾಡುವ ರೀತಿ ಇತ್ತು, ಆದ್ರೂ ಕೂಡ ಮೀನ್ ಹಿಡಿದ್ ಬಿಟ್ರಿ. ಚಿಚ್ಚು ಆಶ್ಚರ್ಯದಿಂದ, ಹೌದು ಕಣೋ ಬನ್ನು, ಇದೆಲ್ಲ ನೋಡಿದೀರಾ ಅಂದ್ರೆ ನೀವು ಯಾವಾಗ ಬಂದ್ರಿ? ಹೌದು ಕಣೋ, ಇವತ್ ನನ್ನ ಅದೃಷ್ಟ ಚೆನ್ನಾಗಿರೋದ್ರಿಂದ ಇಷ್ಟೊಂದು ಮೀನ್ ಸಿಕ್ಕಿದೆ. ಸರಿ ಸರಿ, ನೀವು ನೀರತ್ರ ಎಲ್ಲ ತುಂಬೊತ್ತೆ ಇರ್ಬೇಡಿ, ನಾನು ಕೂಡ ಮನೆಗೆ ಹೋಗ್ತೀನಿ, ನೀವು ಹೊರಡಿ. ಆವಾಗ ಬುಜ್ಜಿಗುಬ್ಬಚ್ಚಿ ಚಿಚ್ಚು ಕೈಯನ್ನ ಹಿಡ್ಕೊಂಡು, ಆಂಟಿ, ಆಂಟಿ ಪ್ಲೀಸ್ ಆಂಟಿ, ಇವತ್ತೊಂದಿನ ನಿಮ್ಮ ಗಾಳವನ್ನು ನಮಗ್ ಕೊಡ್ತೀರಾ? ನಾವು ಕೂಡ ಈ ನದಿಯಿಂದ ಮೀನನ್ನ ಹಿಡ್ಕೊಂಡೋಗಿ ನಮ್ಮ ಅಮ್ಮನವರಿಗೆ ಕೊಟ್ಟು ಚೆನ್ನಾಗಿರುವ ಮೀನ್ ಸಾರು ಮಾಡಿ ತಿಂತೀವಿ. ಪ್ಲೀಸ್ ಆಂಟಿ, ಇವತ್ತೊಂದಿನ ಕೊಡಿ ಆಂಟಿ.
ಹೌದು ಆಂಟಿ, ಪ್ಲೀಸ್ ಆಂಟಿ, ನಿಮ್ಮ ಗಾಳವನ್ನು ನಾಳೆ ಬೆಳಿಗ್ಗೆನೆ ತಂದು ಕೊಟ್ಬಿಡ್ತೀವಿ, ಇಲ್ಲ ಅಂತ ಹೇಳ್ಬಿಡಿ ಪ್ಲೀಸ್ ಆಂಟಿ. ಚಿಚುಕಾಗೆ ಸ್ವಲ್ಪ ಯೋಚನೆ ಮಾಡಿ, ಅಯ್ಯಯ್ಯೋ, ನೀವು ಚಿಕ್ಕ ಮಕ್ಳು ಕಣೋ, ಗಾಳ ತುಂಬಾ ಭಾರವಾಗಿರುತ್ತೆ, ಮೀನ್ ಸಿಕ್ಕಾಕೊಂಡಾಗ ನಿಮಗೆ ಎತ್ತಕ್ಕಾಗಲ್ಲ, ಆಮೇಲೆ ನಿಮ್ಮ ಅಮ್ಮನವರು ನನ್ನ ಬೈತಾರೆ. ಆಂಟಿ ಪ್ಲೀಸ್ ಆಂಟಿ, ನಾವು ನಿಧಾನವಾಗಿ ಎಳಿತೀವಿ, ಆ ಕಲ್ ಮೇಲೆ ಕುತ್ಕೊಂಡು ಎಳಿತೀವಿ, ಕೊಡಿ ಆಂಟಿ. ಆ ಸರಿ ಸರಿ, ನಿಮ್ಮ ಉತ್ಸಾಹ ನೋಡುವಾಗ ಕೊಡದೆ ಇರ್ಲಿಕ್ಕೆ ಕೂಡ ಆಗ್ತಾ ಇಲ್ಲ, ಕೊಡ್ತೀನಿ, ಆದ್ರೆ ಹುಷಾರಾಗಿರ್ಬೇಕು. ಚಿಚುಕಾಗೆ ಗಾಳ ಕೊಟ್ಟು ಅಲ್ಲಿಂದ ಹೋದ್ಲು. ಬುಜ್ಜಿ ಹಾಗೂ ಬನ್ನು ಇಬ್ರು ಕೂಡ ತುಂಬಾನೇ ಸಂತೋಷ ಪಟ್ರು. ಅವರಿಬ್ರು ಆವಾಗ್ಲೇ ಆ ಕೊಳದ ತೀರದಲ್ಲಿ ಕೂತ್ಕೊಂಡು ಆ ಗಾಳನ ನೀರಲ್ಲಿ ಹಾಕಿ ಮೀನ್ ಹಿಡಿಯಕ್ಕೆ ಶುರು ಮಾಡಿದ್ರು. ಬಿಸಿಲು ಜಾಸ್ತಿನೇ ಇದ್ರು ಕೂಡ ಅದ್ರ ಬಗ್ಗೆ ಎಲ್ಲ ಅವ್ರ ತಲೆ ಕೆಡಿಸ್ಕೊಳ್ಳೇ ಇಲ್ಲ. ಹಾಗೆ ಅವ್ರ ಗಾಳಕ್ಕೆ ಒಂದು ದೊಡ್ಡ ಮೀನು ಸಿಕ್ಕಾಕೊಳ್ತು. ಅದನ್ನ ನೋಡಿ ಅವರಂತೂ ತುಂಬಾನೇ ಸಂತೋಷ ಪಟ್ರು. ಹಾಗೆ ಮಧ್ಯಾಹ್ನದಿಂದ ಸಂಜೆ ತನಕ ಕೂತ್ಕೊಂಡು ಅವರು ಒಂದು 15 ದೊಡ್ಡ ಮೀನುಗಳನ್ನ ಹಿಡಿದ್ರು. ಆ ಮೀನುಗಳನ್ನೆಲ್ಲ ಬುಟ್ಟಿಯಲ್ಲಿ ಹಾಕೊಂಡ್ರು. ಅದನ್ನ ನೋಡಿ ಅವರಿಬ್ರು ಕೂಡ ತುಂಬಾನು ಸಂತೋಷ ಪಟ್ರು. ಹಬ್ಬ ಬುಜ್ಜಿ, ನೋಡ್ದ ಬುಜ್ಜಿ, ನಾವಿಬ್ರು ಸೇರ್ಕೊಂಡು ಎಷ್ಟು ಮೀನ್ನ ಹಿಡ್ದಿದೀವಿ ಅಂತ. ಇಷ್ಟೊಂದು ಮೀನ್ನ ಮನೆಗ್ ತಗೊಂಡೋದ್ರೆ ಖಂಡಿತವಾಗಿ ನಮ್ಮ ಅಮ್ಮನವರು ನಮ್ನ ಬೈಯೋದಿಲ್ಲ. ಆವಾಗ ಬುಜ್ಜಿ ಆ ಬುಟ್ಟಿನ ನೋಡಿ ಸ್ವಲ್ಪ ತೃಪ್ತಿನೇ ಇಲ್ದೆ, ಏನೋ ಬನ್ನು, ಸ್ವಲ್ಪ ಮೀನ್ ಹಿಡ್ದಿದ್ದಕ್ಕೇನೆ ಇಷ್ಟು ಜೋರಾಗಿ ಮಾತಾಡ್ತಾ ಇದೀಯ? ಅದು ಕೂಡ ನಾವು ಹಿಡ್ದಿರೋದು ಸಣ್ಣ ಸಣ್ಣ ಮೀನು. ಬೆಳಿಗ್ಗೆ ಚಿಚ್ಚು ಆಂಟಿನ ನೋಡ್ದ ಎಷ್ಟು ದೊಡ್ಡ ಮೀನ್ ಹಿಡಿದ್ರು ಅಂತ. ಇವಾಗ ಈ ಮೀನ್ನ ತಗೊಂಡೋಗಿ ನಮ್ಮ ಅಮ್ಮನವರಿಗೆ ಕೊಟ್ರೆ, ಓ ಮಕ್ಳೇ, ಮೀನ್ ಹಿಡ್ದಿದ್ದೀರಾ, ಆದ್ರೆ ಇದೇನು ಈ ಮೀನು ಇಷ್ಟೊಂದು ಚಿಕ್ಕದಾಗಿದೆ ಅಂತ ನಮ್ನ ಕೇವಲವಾಗಿ ಮಾತಾಡ್ತಾರೆ ಕಣೋ, ಇದನ್ನ ಹೇಗಿನ ತಗೊಂಡೋಗೋದು? ಆವಾಗ ಬನ್ನು ಬುಟ್ಟಿನ ನೋಡಿ ನಿರಾಶೆಯಿಂದ, ಅರೆ ಹೌದು ಕಣೋ, ಈ ಸಣ್ಣ ಸಣ್ಣ ಮೀನ್ನ ನಾವ್ ಮನೆಗೆ ಎತ್ಕೊಂಡೋದ್ರೆ ನಮ್ಮ ಅಮ್ಮನವರು ನಮ್ನ ಕೇವಲವಾಗಿಯೇ ಮಾತಾಡ್ತಾರೆ. ಸರಿ, ಹಾಗಾದ್ರೆ ನಾವೊಂದ್ ಕೆಲ್ಸ ಮಾಡೋಣ, ಈ ಚಿಕ್ಕ ಚಿಕ್ಕ ಮೀನನ್ನು ಮತ್ತೆ ಈ ನದಿಗೇನೆ ಎಸ್ದು ನಾಳೆ ಬೆಳಿಗ್ಗೆ ಬಂದು ದೊಡ್ಡ ದೊಡ್ಡ ಮೀನ್ನ ಹಿಡಿಯೋಣ. ಬುಜ್ಜಿ ಕೋಪದಿಂದ, ಲೇ ಬನ್ನು, ನಿನ್ಗೇನಾದ್ರೂ ಹುಚ್ಚಿ ಹಿಡಿದಿದ್ಯಾ ಕಣೋ? ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೆ ಈ ಬಿಸಿಲಲ್ಲಿ ಬೆವರು ಸುರಿಸ್ಕೊಂಡು ಇಷ್ಟೊಂದ್ ಮೀನ್ ಹಿಡ್ದಿದೀವಿ, ಈ ಮೀನ್ನ ಮತ್ತೆ ನೀರಿಗೆ ಬಿಡ್ಬೇಕು ಅಂತೀಯ? ನನ್ನಿಂದ ಆಗೋದಿಲ್ಲ, ಹೋಗು. ಹಾಗಾದ್ರೆ ಏನ್ ಮಾಡುದು ಬುಜ್ಜಿ? ಇಷ್ಟು ಸಣ್ಣ ಸಣ್ಣ ಮೀನುಗಳನ್ನ ಇದ್ದಕ್ಕಿದ್ದಂಗೆ ದೊಡ್ಡದಾಗಿ ಮಾಡ್ಲಿಕ್ಕೆ ನಮ್ಮ ಬಳಿ ಏನಾದ್ರೂ ಮ್ಯಾಜಿಕ್ ಇದೆಯಾ? ಬುಜ್ಜಿಗುಬ್ಬಚ್ಚಿ ಸುಮಾರು ಹೊತ್ತು ಆಲೋಚನೆ ಮಾಡ್ತಾನೆ ಇದ್ಲು. ಆವಾಗ ಇದ್ದಕ್ಕಿದ್ದಂತೆ ಸಡನ್ ಆಗಿ ಅವಳಿಗೆ ಏನೋ ಒಂದು ದೊಡ್ಡ ವಿಷಯ ಗೊತ್ತಿರೋ ತರ ಮುಖ ಎಕ್ಸ್ಪ್ರೆಷನ್ ಬದಲಾಯಿಸಿದ್ಲು. ಲೇ ಚಿನ್ನು, ನನ್ನ ಮೂಳೆಗೆ ಒಂದು ಅದ್ಭುತವಾದ ಆಲೋಚನೆ ಬಂದಿದೆ ಕಣೋ. ಈ ಸಣ್ಣ ಮೀನನ್ನು ನಾವು ರಾತ್ರೋರಾತ್ರಿ ದೊಡ್ಡ ಮೀನಾಗಿ ಬದಲಾಯಿಸಬಹುದು. ಆವಾಗ ಬನ್ನಗಿಳಿ ಆಶ್ಚರ್ಯದಿಂದ, ರಾತ್ರೋರಾತ್ರಿ ದೊಡ್ಡ ಮೀನಾಗಿ ಬದಲಾಯಿಸಬಹುದು, ಅದು ಹೇಗೆ ಬುಜ್ಜಿ? ನೀನೇನಾದ್ರೂ ಮ್ಯಾಜಿಕ್ ನ ಕಲ್ತ್ಕೊಂಡಿದ್ದೀಯ ಬುಜ್ಜಿ? ಅಯ್ಯೋ ಪೆದ್ದು, ಅದು ಮ್ಯಾಜಿಕ್ ಅಲ್ಲ ಕಣೋ, ಪ್ಯೂರ್ ಸೈನ್ಸ್. ನೀನೊಂದು ವಿಚಾರವನ್ನ ಆಲೋಚನೆ ಮಾಡ್ದ? ನಾವು ನಮ್ಮ ತೋಟದಲ್ಲಿ ಮಾವಿನ ಮರ, ತೆಂಗಿನ ಮರ, ಸೀಬೆ ಮರ ಅಂತ ನಡ್ತೀವಿ. ಅದು ನೆಡುವಾಗ ಚಿಕ್ಕದಾಗಿರುತ್ತೆ, ಆಮೇಲೆ ದೊಡ್ಡದಾಗಿ ಬೆಳೆಯುತ್ತೆ ಅಲ್ವಾ? ಅದು ಹೇಗೆ ಸಾಧ್ಯ? ಅದನ್ನು ಕೇಳಿ ಬನ್ನುಗಿಳಿ, ಬೇರೇನ್ ಮಾಡ್ತೀವಿ, ಪ್ರತಿದಿನ ತೋಟಕ್ಕೆ ಹೋಗಿ ಗಿಡಗಳಿಗೆ ನೀರ್ ಹಾಕ್ತಿವಿ, ಅವಾಗ ತಾನೇ ಆ ಗಿಡ ಬೆಳೆದು ಅದ್ರಲ್ಲಿ ಕಾಯಿ ಬಿಡೋದು. ಬುಜ್ಜಿ ಖುಷಿಯಾಗಿ, ಕರೆಕ್ಟ್, ನೀರ್ ಹಾಕಿದ್ರೆ ಮರಗಳು ಬೆಳೆದು ದೊಡ್ಡದಾಗುತ್ತೆ. ಇವಾಗ ಮೀನಿನ ಬಗ್ಗೆ ಆಲೋಚನೆ ಮಾಡು. ಈ ಮೀನುಗಳು ಎಲ್ಲಿರುತ್ತೆ? ನೀರಲ್ಲಿ ತಾನೆ. ಅಂದ್ರೆ ಮೀನುಗಳಿಗೆ ನೀರಂದ್ರೆ ಎಷ್ಟೊಂದು ಇಷ್ಟ ಅಲ್ವಾ? ನನ್ನ ಐಡಿಯಾ ಏನಂದ್ರೆ, ಪಕ್ಕದಲ್ಲಿರುವ ಮಾವಿನ ತೋಟಕ್ಕೆ ಹೋಗಿ ಆ ಮಾವಿನ ಕೊಂಬೆಗಳಿಗೆ ಈ ಮೀನಿಗೆ ದಾರ ಕಟ್ಟಿ ಆ ಮರದಲ್ಲಿ ಕಟ್ಟಿ ಬಿಡೋಣ. ಬನ್ನು ಶಾಕ್ ಆಗಿ, ಏನು, ಮರಕ್ಕೆ ಕಟ್ಟದ? ಯಾಕೆ ಬುಜ್ಜಿ? ಲೇ ಬನ್ನು, ಇರೋ ವಿಷಯನ ಹೇಳ್ತೀನಿ. ನಾವು ಈ ನದಿಯಿಂದ ಬಿಂದಿಗೆಯಲ್ಲಿ ನೀರ್ ತಗೊಂಡೋಗಿ ಆ ಮಾವಿನ ಮರಕ್ಕೆ ಉಯ್ಯೋಣ. ಮಾವಿನ ಮರಕ್ಕೆ ನೀರು ಇದ್ದಾಗ ಮಾವಿನ ಮರದ ಬೇರುಗಳು ಈ ನೀರನ್ನೆಲ್ಲ ಹೀರ್ಕೊಂಡು ಆಮೇಲೆ ಅದರ ಕೊಂಬೆಗಳ ಮೂಲಕ ನೀರನ್ನು ಹರಡಿಸುತ್ತೆ. ಆವಾಗ ಅದೇ ಕೊಂಬೆಯಲ್ಲಿ ಕಟ್ಟಿರುವ ಈ ಮೀನು ಕೂಡ ಆ ನೀರುಗಳನ್ನು ಗಡಗಡ ಅಂತ ಕುಡಿದು ನಾಳೆ ಬೆಳಿಗ್ಗೆ ನೋಡುವಾಗ ಬೆಲೂನಿನ ಹಾಗೆ ದಪ್ಪ ದಪ್ಪವಾಗಿ ಆಗಿರುತ್ತೆ. ಆವಾಗ ಚಿಚ್ಚು ಆಂಟಿ ಏನೋ ನಾವು ಹಿಡಿದಿರೋ ಮೀನೆ ದೊಡ್ಡದಾಗಿ ನೀರು ಕುಡಿದು ದೊಡ್ಡ ರಾಕ್ಷಸ ಮೀನಿನ ಹಾಗೆ ಬೆಳೆದಿರುತ್ತೆ.
ಆಮೇಲೆ ನಾವು ಬೆಳಿಗ್ಗೆ ಹೋಗಿ ಆ ಮೀನ್ನ ಕುಯ್ಕೊಂಬರೋಣ. ಬನ್ನು ಬುಜ್ಜಿಯ ಬುದ್ಧಿವಂತಿಕೆಯನ್ನ ನೋಡಿ ತುಂಬಾನೇ ಆಶ್ಚರ್ಯದಿಂದ, ವಾವ್ ಬುಜ್ಜಿ, ವಾಟ್ ಎ ಐಡಿಯಾ! ನೀನ್ ನಿಜವಾಗ್ಲೂ ಸೈಂಟಿಸ್ಟ್ ಆಗ್ಬೇಕು. ನಿನ್ನ ಮೂಳೆ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಮರಕ್ಕೆ ನೀರು ಇದು, ಆ ಮರಗಳ ಮೂಲಕ ಮೀನನ್ನು ಬೆಳೆಸುವುದು ಅನ್ನೋದು ವಾಟ್ ಎ ಐಡಿಯಾ ಬುಜ್ಜಿ. ನನ್ನ ಮೈಂಡ್ ಅಂತೂ ಫುಲ್ ಬ್ಲಾಕ್ ಆಗಿದೆ. ಸರಿ ಬಾ ಬುಜ್ಜಿ, ಆ ಮರಗಳಿಗೆ ನೀರ್ ತಗೊಂಡೋಗಿ ಒಯ್ದು ಮೀನುಗಳನ್ನು ಬೆಳೆಸೋಣ. ಹಾಗೆ ಇವರಿಬ್ರ ಮುಟ್ಟಾಳ್ತನವಾದ ಒಂದು ಲಾಜಿಕ್ಗೆ ಅವರೇ ಸಂತೋಷದಿಂದ ಕೈ ತಟ್ಕೊಂಡು ಆಮೇಲೆ ಆ ಮೀನುಗಳ ಬಾಯಿಗೆ ಹಗ್ಗ ಕಟ್ಟಿ ಊರಿನ ಮಧ್ಯದಲ್ಲಿದ್ದ ಒಂದು ದೊಡ್ಡ ಮಾವಿನ ಮರದಲ್ಲಿ ಆ ಮೀನುಗಳನ್ನೆಲ್ಲ ಹಗ್ಗ ಕಟ್ಟಿ ನೇತಾಡ್ಸಿದ್ರು. ಪಾಪ ಆ ಮೀನುಗಳೆಲ್ಲ ಆ ಮಾವಿನ ಮರದಲ್ಲಿ ನೇತಾಡ್ತಾ ಇತ್ತು. ಆದ್ರೆ ಇವ್ರೇನೋ ದೊಡ್ಡ ಸಾಧನೆ ಮಾಡಿರೋ ಹಾಗೆ ತುಂಬಾನು ಸಂತೋಷ ಪಟ್ರು. ನೋಡು ಬುಜ್ಜಿ, ಆ ಮೀನೆಲ್ಲ ಹೇಗೆ ವಿಲವಿಲ ಅಂತ ಒದ್ದಾಡ್ತಾ ಇದೆ ಅಂತ. ಭವಿಷ್ಯ ಅದಕ್ಕೆ ದಾಹ ಆಗಿರ್ಬೇಕು, ಕುಡಿಯಕ್ಕೆ ನೀರ್ ಬೇಕೇನೋ. ಬಾ ನಾವ್ ಹೋಗಿ ನೀರ್ ತಂದೊಯ್ಯೋಣ. ಹೌದು ಕಣೋ, ಬನ್ನು ಮೀನಿಗೆ ನೀರ್ ದಾಹ ಆಗಿರ್ಬೇಕು. ಸರಿ ಬಾರೋ, ಅಲ್ಲಿ 2 ಬಿಂದಿಗೆ ಇದೆ, ಅದ್ರಲ್ಲಿ ನೀರ್ ತಗೊಂಡ್ಬಂದು ಈ ಮರಕ್ಕೆ ಉಯ್ಯೋಣ. ನಾಳೆ ಬೆಳಿಗ್ಗೆ ದೊಡ್ಡ ದೊಡ್ಡ ಮೀನಾಗಿರುತ್ತೆ. ಹಾಗೆ ಮಕ್ಳಿಬ್ರು ಆ ಕೊಳಕ್ಕೆ ಹೋಗಿ ಬಿಂದಿಗೆಯಿಂದ ನೀರ್ ತಗೊಂಡ್ ಬಂದು ಆ ಮರದ ಬುಡಕ್ಕೆ ನೀರನ್ನ ಉಯ್ಯಕ್ಕೆ ಶುರು ಮಾಡಿದ್ರು. ಹೀಗೆ 1 ಬಿಂದಿಗೆ ಅಲ್ಲ, 2 ಬಿಂದಿಗೆ ಅಲ್ಲ, ಸುಮಾರು ಸಲ ಅವರು ನೀರ್ ತಗೊಂಡ್ ಬಂದು ಆ ಮರದ ಬುಡಕ್ಕೆ ನೀರು ಉಯ್ತಾನೆ ಇದ್ದಿದ್ರಿಂದ ಸ್ವಲ್ಪ ಸಮಯದಲ್ಲಿ ಆ ಮರದ ಸುತ್ತಮುತ್ತ ಕೆಸರಾಗಿ ನೀರಾಗಿ ಬದಲಾಯಿತು. ಆದ್ರೂ ಕೂಡ ಅವರು ನೀರ್ ತಗೊಂಡ್ ಬರೋದನ್ನ ನಿಲ್ಲಿಸ್ಲೇ ಇಲ್ಲ. ನೀರ್ ತಗೊಂಡ್ ಬಂದು ಉಯ್ತಾನೆ ಇದ್ರು. ಹೀಗಿರುವಾಗ ಸ್ವಲ್ಪ ಸಮಯದಲ್ಲಿ ರಾತ್ರಿ ಸಮಯನೂ ಆಯ್ತು. ಊರಿನಲ್ಲಿ ಇನ್ನೊಂದ್ ಕಡೆ ಬೆಳಿಗ್ಗೆ ಮನೆಯಿಂದ ಆಟಾಡೋದಕ್ಕೋಸ್ಕರ ಹೊರಗಡೆ ಹೋದ ಮಕ್ಳಿಬ್ರು ಇನ್ನು ಬರ್ಲಿಲ್ವಲ್ಲ ಅಂತ ಚೋಟು ಹಾಗೂ ಟೋನಿ ಹೆದರ್ಕೊಳ್ತಿದ್ರು. ಚೋಟು, ಟೈಮ್ ನೋಡು, 6:30 ಗಂಟೆ ಆಯ್ತು. ಕತ್ತಲಾಗ್ತಾ ಇದೆ. ನನ್ ಮಗಳು ಬುಜ್ಜಿ ಎಲ್ಲಿಗೋದ್ಲು ಅಂತ ಗೊತ್ತಿಲ್ಲ. ಬೆಳಿಗ್ಗೆ ಹೋದವಳು ಇನ್ನೂ ಬಂದಿಲ್ಲ. ಅವಳು ಎಲ್ಲಿಗೋದ್ಲು ಅಂತಾನೆ ಗೊತ್ತಾಗ್ತಿಲ್ಲ. ಆವಾಗ ಚೋಟು ಬೇಜಾರಿಂದ, ಹೌದು ತುನಿ, ನನ್ ಮಗ ಬನ್ನು ಕೂಡ ಕಾಣ್ತಾ ಇಲ್ಲ. ಅವ್ರಿಬ್ರು ಯಾವಾಗ್ಲೂ ಒಟ್ಟಿಗೆನೆ ತಿರ್ಗಾಡ್ತಾರೆ ಅಲ್ವಾ? ಎಲ್ಲಾದ್ರೂ ದಾರಿ ತಪ್ಪಿ ಕಾಡಿಗೇನಾದ್ರೂ ಹೋಗ್ಬಿಟ್ರ? ಹೋಗಿ ನೋಡಿ ಬರೋಣ ಬಾ. ಹಾಗೆ ತಾಯಿಯಂದ್ರು ಇಬ್ರು ಕೂಡ ಮಕ್ಕಳನ್ನ ಹುಡ್ಕೊಂಡು ಊರಿನೊಳಗಡೆ ಹೋದ್ರು. ಆವಾಗ ಇದ್ದಕ್ಕಿದ್ದಂತೆ ಕೈಯಲ್ಲೊಂದು ಬುಟ್ಟಿಯೊಂದಿಗೆ ಚಿಚುಕಾಗೆ ಅವ್ರ ಮುಂದ್ಗಡೆ ಬಂದ್ಲು. ಅವಾಗ ಟೊನಿಗೂ ಬಚ್ಚಿ ಚಿಚುಕಾಗೆ ಹತ್ತಿರ ಹೋಗಿ, ಚಿಚು ನಮ್ ಮಕ್ಳನ್ನ ಯಾರನ್ನಾದ್ರೂ ನೀನ್ ನೋಡಿದ್ಯಾ? ಅವ್ರು ಬೆಳಿಗ್ಗೆ ಮನೆಯಿಂದ ಹೊರಗಡೆ ಹೋದ್ರು, ಇನ್ನು ಮನೆಗ್ ಬರ್ಲೇ ಇಲ್ಲ ಅಂತ ಹೇಳಿದ್ಲು. ಆವಾಗ ಚಿಚುಕಾಗೆ, ಅರೆ, ಅವ್ರು ಇನ್ನು ಮನೆಗ್ ಬರ್ಲಿಲ್ವಾ? ಮಧ್ಯಾಹ್ನ ನಾನು ಮೀನ್ ಹಿಡಿಯಕ್ಕೆ ಹೋದಾಗ ಅಲ್ಲಿ ನದಿ ಹತ್ರ ನೋಡ್ದೆ. ನನ್ ಜೊತೆ ಗಾಳ ಬೇಕು ಅಂತ ತಗೊಂಡ್ರಲ್ವಾ? ಒಂದ್ ವೇಳೆ ಅವ್ರು ಇನ್ನೂ ಅಲ್ಲೇ ಮೀನ್ ಇಟ್ಕೊಂಡು ಕೂತಿದಾರೋ ಏನೋ? ಆವಾಗ ಚೋಟುಗಿಳಿ, ಏನೋ ನದಿ ಹತ್ರನಾ? ಅಯ್ಯೋ ದೇವ್ರೆ, ಮಕ್ಳು ನೀರಲ್ಲೆಲ್ಲಾದ್ರೂ ಬಿದ್ಬಿಟ್ರ? ಥ್ಯಾಂಕ್ಸ್ ಚಿಚ್ಚು. ತುನಿ ಬಾ, ತುನಿ ಹೋಗಿ ನೋಡೋಣ. ಚೋಟು ಹಾಗೂ ಟೋನಿ ಇಬ್ರು ಕೂಡ ಆ ಕತ್ಲಲ್ಲಿ ಮಕ್ಳಿಬ್ರನ್ನ ಹುಡ್ಕೊಂಡು ಆ ಕೊಳದ ಹತ್ತಿರ ಬರ್ತಾ ಇದ್ರು. ಆವಾಗ ದಾರಿಯಲ್ಲಿ ಅವರು ಬುಜ್ಜಿ ಹಾಗೂ ಬನ್ನು ಇಬ್ರನ್ನು ನೋಡಿದ್ರು. ಹಬ್ಬ ಬುಜ್ಜಿ, ಇನ್ನು ನನ್ನಿಂದ ಈ ಮರಕ್ಕೆ ನೀರು ಇಯ್ಯಕ್ಕೆ ಆಗೋದಿಲ್ಲ. ಆದ್ರೆ ಈ ಮೀನೇನು ಇಷ್ಟೊಂದು ನೀರು ಕುಡಿದ್ರು ಕೂಡ ಇನ್ನೂ ದೊಡ್ಡದಾಗ್ಲೇ ಇಲ್ಲ, ಹಾಗೆ ಚಿಕ್ಕದಾಗಿದೆ. ಆದ್ರೆ ವಿಲವಿಲ ಅಂತ ಒದ್ದಾಡ್ತಿತ್ತಲ್ಲ, ಅದು ನಿಂತೋಗಿದೆ. ಅಂದ್ರೆ ಚೆನ್ನಾಗಿ ನಿದ್ರೆ ಮಾಡ್ತಾ ಇದೆ. ಆವಾಗ ಬುಜ್ಜಿ ಗುಬ್ಬಚ್ಚಿನ ಆಯಾಸದಿಂದ, ಹೌದು ಕಣೋ ಬನ್ನು, ನನಗೂ ಕೂಡ ಕೈ ತುಂಬಾ ನೋವಾಗ್ತಿದೆ. ನಾವು ಇಷ್ಟೊತ್ತು ನೀರು ಒಯ್ದಿದೀವಲ್ವಾ? ನಾಳೆ ಬೆಳಿಗ್ಗೆ ಆಗುವಾಗ ದೊಡ್ಡ ಬಂಡೆ ಕಲ್ಲಿನಷ್ಟು ದೊಡ್ಡದಾಗಿರುತ್ತೆ. ಸರಿ ಬಾ, ಸಮಯ ಆಯ್ತು, ಮನೆಗೆ ಹೋಗೋಣ. ನಮ್ಮಮ್ಮ ಇವಾಗ ನನ್ನ ಕೊಂದು ಬಿಡ್ತಾರೆ. ಸರಿಯಾಗಿ ಆ ಸಮಯದಲ್ಲಿ ಟೋನಿ ಹಾಗೂ ಚೋಟು ಇಬ್ರು ಮಕ್ಳ ಹತ್ತಿರ ಬಂದ್ರು. ಮಕ್ಳು ಪಾಪ ತುಂಬಾನೇ ಆಯಾಸದಿಂದ ಮೈಯೆಲ್ಲ ಮಣ್ಣಂಟಿಸ್ಕೊಂಡು ನೀರನ್ನ ಹೊತ್ಕೊಂಡು ಹೋಗ್ತಾ ಇದ್ರು. ಬುಜ್ಜಿ, ಏನಾಯ್ತು? ಮೈಯೆಲ್ಲ ಮಣ್ಣು ಧೂಳಿನಿಂದ ತುಂಬಿಕೊಂಡಿದೆ. ನಮ್ ಜೀವ ನಮ್ ಕೈಯಲ್ಲೇ ಇಲ್ಲ, ನಿಮಗೆ ಗೊತ್ತಾ? ಏ ಬನ್ನು, ಏನು? ಹೌದು, ಈ ಬಿಂದಿಗೆಯಲ್ಲಿ ನೀರ್ನ ಎಲ್ಲಿಗೆ ತಗೊಂಡೋಗ್ತಿದ್ದೀರಾ? ಆವಾಗ ಬುಜ್ಜಿ ಹೆಮ್ಮೆಯಿಂದ, ಅಮ್ಮ, ನಮ್ನ ಬೈಬೇಡಿ ಅಮ್ಮ. ನಾವು ಬೆಳಿಗ್ಗೆಯಿಂದ ಸುಮಾರು 17 ಮೀನ್ ಹಿಡಿದಿದೀವಿ, ಗೊತ್ತಾ? ಟೋನಿ ಆಶ್ಚರ್ಯದಿಂದ, 17 ಮೀನಾ? ವಾವ್, ಸರಿ, ಅದು ಎಲ್ಲಿದೆ? ಆವಾಗ ಬನ್ನುಗಿಳಿ ಮಾವಿನ ಮರದ ಹತ್ತಿರ ತೋರಿಸಿ, ಅದು ಅಲ್ಲಿದೆ ನೋಡಿ ಆಂಟಿ, ಆ ಮಾವಿನ ಮರಕ್ಕೆ. ಅದೇ ಕಟ್ಟಿ ನೇತಾಡಕ್ಕೆ ಬಿಟ್ಟಿದೀವಲ್ಲ, ಅದೇ ನೋಡಿ ಎಷ್ಟೊಂದ್ ಚೆನ್ನಾಗಿದೆ ಅಂತ. ಆವಾಗ ಟೋನಿ ಹಾಗೂ ಚೋಟು ಇಬ್ರು ಕೂಡ ಆ ಮಾವಿನ ಮರನ ನೋಡಿದ್ರು. ಆ ಮಾವಿನ ಮರದಲ್ಲಿ ನೇತಾಡ್ತಾ ಇದ್ದ ಆ ಮೀನುಗಳನ್ನ ನೋಡಿ ಅವರಿಬ್ರು ತುಂಬಾನೇ ಆಶ್ಚರ್ಯ ಪಟ್ರು. ಅಲ್ಲಿ ಏನ್ ನಡೀತಾ ಇದೆ ಅನ್ನೋದು ಪಾಪ
ಅವರಿಬ್ರಿಗೂ ಏನೂ ಅರ್ಥ ಆಗ್ಲಿಲ್ಲ. ಅಯ್ಯೋ ದೇವ್ರೇ, ಲೇ ಏನ್ರೋ, ನಿಮಗೆ ಬುದ್ಧಿ ಇದೆಯಾ ಇಲ್ವಾ? ಯಾರಾದ್ರೂ ಮೀನ್ನ ಹಿಡಿದು ಮಾವಿನ ಮರಕ್ಕೆ ನೇತಾಕ್ತಾರ? ಅದು ಮೀನ ಅಥವಾ ಮಾವಿನಕಾಯಿಯ? ಬುಜ್ಜಿ ತುಂಬಾನೇ ಕಾನ್ಫಿಡೆಂಟ್ ಆಗಿ ಅವಳ ಲಾಜಿಕ್ ನ ಹೇಳಿದ್ಲು. ಅಮ್ಮ, ನಿಮಗೆ ಸೈನ್ಸ್ ಬಗ್ಗೆ ಗೊತ್ತೇ ಇಲ್ಲಮ್ಮ. ಆ ಮೀನು ಎಷ್ಟೊಂದು ಚಿಕ್ಕದಾಗಿದೆ ಅಲ್ವಾ? ಅದಕ್ಕೆ ಮೀನ್ನ ಮರಕ್ಕೆ ಕಟ್ಟಿದೀವಿ. ಇವಾಗ ಮರಕ್ಕೆ ತುಂಬಾ ಬಿಂದಿಗೆ ನೀರು ಇದಿದೀವಿ. ಆ ಮರ ಆ ನೀರ್ನೆಲ್ಲ ಕುಡಿದು ಕೊಂಬೆಗಳ ಮೂಲಕ ಆ ಮೀನಿಗೆ ಕೂಡ ನೀರ್ ಕೊಡುತ್ತೆ.